ಕ್ಲಾರಿಟಿ ಇದ್ರೆ ಲೈಟ್ ಏನ್ ಬೇಡ ನೋಡಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ಮನೆಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇಂದಿನ ವಿಶೇಷವಾದ ಅಂತಾರಾಷ್ಟ್ರೀಯ ಅದು ಹೆಣ್ಣಾಗಿ ಹುಟ್ಟುವುದೇ ಮಹಾಶಕ್ತಿ. ಅದನ್ನು ಸಂತಸದಿಂದ ಸಂಭ್ರಮಿಸೋಣ. ಪ್ರತಿ ಪುರುಷ ಇದರಲ್ಲಿ ಇರುವ ನಿಸ್ವಾರ್ಥ ತ್ಯಾಗದಲ್ಲಿ ಕ್ಷಮೆಯಾದರಿಸಿ ಹೃದಯ ಹೃದಯದ ಎಲ್ಲ ಹೆಣ್ಣು ಮಕ್ಕಳಿಗೆ ವಿಶ್ವಾಮಿತ್ರನಾಚಾರ್ಯರ ಶುಭಾಶಯಗಳು ಹಾಗೂ ಸ್ವಾಗತವನ್ನು ಕೊಡುತ್ತೇನೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೇವಲ ಒಂದು ದಿನದ ಆಚರಣೆಯಲ್ಲ. 20ನೇ ಶತಮಾನದ ಆರಂಭದಲ್ಲಿ ಮಹಿಳೆಯರು ಮತದಾನದ ಹಕ್ಕನ್ನು ಉತ್ತಮ ಕೆಲಸದ ಪರಿಸರ ಮತ್ತು ಸಮಾನ ವೇತನಕ್ಕಾಗಿ ನಡೆಸಿದ ಹೋರಾಟದ ದಿನವಿದೆ. 1917ರಲ್ಲಿ ಸೋವಿಯತ್ ರಷ್ಯಾದಲ್ಲಿ ಮಹಿಳೆಯರು ನಡೆಸಿದ ಪ್ರತಿಭಟನೆಯಿಂದ ಈ ಆಚರಣೆಯನ್ನು ಆರಂಭ ಮಾಡಲಾಯಿತು. 1975ರಲ್ಲಿ ವಿಶ್ವಸಂಸ್ಥೆಯು ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಿತು. ಇಲ್ಲಿಗೆ 115 ಅಂತಾರಾಷ್ಟ್ರೀಯ ಮಹಿಳಾ ದಿನವಾಗಿದೆ. ಅಂತಹ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಯೋಗಿನಿ ಗಾಯತ್ರಿಜಿ ಹಾಗೂ ಅವರ ಪುತ್ರಿ ಭೂಮಿಯವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಸ್ವಾಗತ. ಸೃಷ್ಟಿಯ ಮೂಲ ಜಗಜ್ಜನನಿ ಕ್ಷಮೆಯಾದರಿಸಿ ತಾಳ್ಮೆಯ ರೂಪ ಹತ್ತನೆಯ ವಿಶೇಷ ಶಕ್ತಿಗಳ ಆದಿಶಕ್ತಿಯೇ ಈ ನಮಗೆ ಎಷ್ಟು ಹೇಳಿದರೂ ಕಮ್ಮಿ. ಆದರೂ ಜೀವದ ಜನನಿ ಸಂಜೀವಿನಿಯ ಈ ಒಂದು ವಿಶೇಷ ಅರ್ಥಗರ್ಭಿತವಾದ ಆಚರಣೆಯನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಆರಂಭಿಸೋಣ. ಸುಧಾ ಅವರು ಪ್ರಾರ್ಥನೆ ಗೀತೆ. ಇವಾಗ ಆಫ್ ಮಾಡಿ, ಅದೊಂದು ಆಫ್ ಮಾಡಿ. ಬೆಳಗುವ ನಂದಾದೀಪ ಅಂತ ಸುವರ್ಣ ಗಳಿಗೆಯ ಆಚರಣೆಯಲ್ಲಿ ಆ ಎಲ್ಲ ಮಾಡಿ ಉಪಸ್ಥಿತ ಯೋಗಿ ಗಾಯತ್ರಿ ಈಗ ವಿನಂತಿಸಿಕೊಳ್ಳುತ್ತೇನೆ.
ಈಗ ನೋಡಿ ಕಮಲ ನಿನ್ ಬ್ಯಾಗಲ್ಲಿ ಮ್ಯಾಚ್ ಬಾಕ್ಸ್ ಇದ್ದಿದ್ದು ಇಲ್ಲ ಬ್ಯಾಗ್ ತಂದಿಲ್ಲ ಅದು ಮೇಡಮ್ ಇಲ್ಲ ಆಯ್ತಾಯ್ತು ನಿನ್ನೆ ಅಮ್ಮ ಬನ್ನಿ ಧನ್ಯವಾದಗಳು ಅತಿಥಿಗಳ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಎಲ್ಲರಿಗೂ ಗುರುಗಳ ಸಾಮಾನ್ಯ ಯಾರು ಬಂದಿಲ್ಲ ಅವರೆಲ್ಲ ನೀಟಾಗಿ ಕೇಳಿಸ್ಕೊಳ್ಳಿ. ಚಪ್ಪಾಳೆ ನೀಟಾಗಿ ಹೊಡಿಬೇಕು. ಚಪ್ಪಾಳೆ ಇರೋ ಶಕ್ತಿ ಆರೋಗ್ಯದಲ್ಲಿ ಹೊಂದಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಇದು ಮರವಾಗಿ ಬೆಳೆದು ನಿಲ್ಲುತ್ತದೆ ಅಂದರೆ ಅದು ಸಾಮಾನ್ಯವಲ್ಲ. ಹಲವಾರು ವರ್ಷಗಳ ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ತನ್ನ ಬೇರು ಉದ್ದಗಲಕ್ಕೂ ಚಾಚಿ ಮಳೆ ಗಾಳಿ ಫಲವೂ ಇರುತ್ತದೆ. ಹಾಗೆಯೇ ತಮ್ಮ ಸತತ ಪರಿಶ್ರಮ ಮತ್ತು ದೃಢ ವಿಶ್ವಾಸ ಅಚಲ ನಂಬಿಕೆ ಹಾಗೂ ಚಿತ್ರಕಲದ ಗುರಿಯನ್ನು ಮೈಗೂಡಿಸಿಕೊಂಡು ಇಂದು ನಮಗೆಲ್ಲ ಸ್ಫೂರ್ತಿಯ ಬದಲಾಗಿ ಕಂಗೊಳಿಸುತ್ತಿರುವ ಯೋಗಿನಿ ಗಾಯತ್ರಿ ಅವರ ಪರಿಚಯ ಮಾಡಿಕೊಳ್ಳೋಣ. ಅಷ್ಟಾಂಗ ಯೋಗ ಕೇಂದ್ರ ಎಲೆಕ್ಟ್ರಾನಿಕ್ ಸಿಟಿ 46 ಗಾಯತ್ರಿ ನಿವಾಸ ದೊಡ್ಡಕೂರಿನಲ್ಲಿ ವಾಸವಾಗಿದ್ದಾರೆ. 2010ರಲ್ಲಿ ಅಷ್ಟಾಂಗ ಯೋಗ ಕೇಂದ್ರವನ್ನು ಆರಂಭ ಮಾಡಿದ್ದಾರೆ. 12 ಗುಂಪು ತರಗತಿಗಳು 10 ವೈಯಕ್ತಿಕ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಹಲವು ಕಂಪನಿಗಳಲ್ಲಿ ಯೋಗ ಡೇ ಕಾರ್ಯಕ್ರಮಗಳನ್ನು ತಿಳಿಸಿಕೊಂಡು ಬಂದಿರುತ್ತಾರೆ. ಹಠಯೋಗ, ಅಷ್ಟಾಂಗ ಯೋಗ, ವಿನ್ಯಾಸ ಸರಣಿ, ಪವರ್ ಯೋಗ, ಥೆರಪಿ ಯೋಗ, ಮುದ್ರಾ ಸೆಷನ್, ಪ್ರಾಣಾಯಾಮ, ಧ್ಯಾನ, ಪ್ರಸೂತಿ ಮಗು, ಪೋಸ್ಟ್ ನರರು ಯೋಗ, ಮಕ್ಕಳ ಯೋಗದಲ್ಲಿ ಪರಿಣಿತಿ ಹೊಂದಿದ್ದಾರೆ. 12 ವರ್ಷಗಳಿಂದ ಪತಂಜಲಿ ಯೋಗ ಸಮಿತಿಯಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 12 ವರ್ಷದಿಂದ 2005ರಿಂದ 2014ರವರೆಗೆ ಆರಾಧನಾ ಎಜುಕೇಶನ್ ಸ್ಕೂಲ್ ಅಂಗಸಂದ್ರದಲ್ಲಿ ಯೋಗ ಮತ್ತು ಕಂಪ್ಯೂಟರ್ ಶಿಕ್ಷಕಿಯಾಗಿ ಹಾಗೂ 2015ರಿಂದ 2023ರವರೆಗೆ ಸಮೀಪ್ ಮೌಂಟ್ ಲೀಡರ್ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ. ಹಲವು ಪ್ರಶಸ್ತಿಗಳು ಇವರಿಗೆ ಸಂದಿದೆ. 2020ರಲ್ಲಿ ಇವರಿಗೆ ಯೋಗ ಕರೋನಾ ವಾರಿಯರ್ ಪ್ರಶಸ್ತಿ ಬಂದಿದೆ. ಕರ್ನಾಟಕ ಯೋಗ ಸಾಧನಾ ಸ್ಪೋರ್ಟ್ಸ್ ಫೆಡರೇಟಿವ್ ಸದಸ್ಯರಾಗಿದ್ದಾರೆ. 2022ರಲ್ಲಿ ಕರ್ನಾಟಕ ಸಮಕ್ಷಣ ವೇದಿಕೆಯಿಂದ ಯೋಗ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 2023ರಲ್ಲಿ SGS ಅಂತಾರಾಷ್ಟ್ರೀಯ ಯೋಗ ಸಂಶೋಧನಾ ವಿಭಾಗದಿಂದ ಯೋಗಶ್ರೀ ಪ್ರಶಸ್ತಿ ಪಡೆದಿದ್ದಾರೆ. 2024ರಲ್ಲಿ ಸೌತ್ ಇಂಡಿಯಾ ವುಮೆನ್ಸ್ ಅಚೀವರ್ ಪ್ರಶಸ್ತಿಯನ್ನು
ಭಾರತೀಯ ಶಿಕ್ಷಣ ಬೋರ್ಡ್ ರಾಜ್ಯ ಸಂಶೋಧಕರಾಗಿ ನೇಮಕವಾಗಿರುತ್ತಾರೆ. ಹೆಣ್ಣು ತಾಯಿಯಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಮಡದಿಯಾಗಿ ಹೀಗೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಪುರುಷರ ಬೆನ್ನೆಲುಬಾಗಿ ಸ್ತ್ರೀ ನಿಂತಿರುತ್ತಾಳೆ. ಅದಕ್ಕೆ ಪ್ರತಿ ಯಶಸ್ವಿಯ ಪುರುಷನ ಹಿಂದೆ ಹೆಣ್ಣು ಇರುತ್ತಾಳೆ ಎಂಬ ಪ್ರತಿಕ್ರಿಯೆ. ಹೀಗಾಗಿ ಸ್ವಂತ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸಾಧಕಿಯರು. ಅಂತ ಸಾಧಕಿಯರ ಕೊಡುಗೆಗಳನ್ನು ಸ್ಮರಿಸಿ ಅವರಿಗೆ ಗೌರವ ಸಮರ್ಪಣೆಯ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುವ ಸುಸಮಯ ಈಗ ಅವರಿಗೆ ಅತಿಥಿಗಳಿಗೆ ಸನ್ಮಾನ. ಇವೆಲ್ಲ ಬಂದಿರೋದು ನಮ್ಮ ಸ್ವಾಮಿಗೆ ಸೊ ಪ್ರತಿಯೊಬ್ಬರಿಗೂ ನಾವು ಎಲ್ಲ ಮೊದಲೆಲ್ಲ ನಾವು ಸಮೇತ ಯೋಗ ಕ್ಲಾಸ್ ಮಾಡ್ತಾ ಇದ್ದಾರೆ, ನಾವು ಅಲ್ಲಿ ಹೋಗೋಣ ಅಂತ ಇದ್ದಾಗ ನಮ್ಮನ್ನೆಲ್ಲ ಗುರುತಿಸಿ ನಮಗೆಲ್ಲ ಇದು ಆಶೀರ್ವದಿಸೋದೇ ನಮ್ಮ ಸ್ವಾಮಿ. ದುರ್ಗಾ ಮೇಡಮ್ ನನಗೆ ಒಂದು ಗುರುವಾಗಿ ಯೋಗ ಕೊಟ್ಟರು. ಆದರೆ ಫಸ್ಟ್ ಟೈಮ್ ನಾನು ನಿಜ ಹೇಳ್ತೀನಿ, ನಾನು ಇಷ್ಟಪಡ್ತಿದ್ದು ಭೂಮಿ ಯೋಗ. ನಾವು ಸುತ್ತೂರು ಮಠಕ್ಕೆ ಹೋಗಿದ್ರೆ ಒಂದೆರಡು ಮಾತು ಹೇಳಲೇಬೇಕು. ಸುತ್ತೂರು ಮಠಕ್ಕೆ ಹೋದಾಗ ಇಲ್ಲ ಇಲ್ಲಿ ನೀವು ಹೇಳೋದು ಸುತ್ತೂರು ಮಠದಲ್ಲಿ ನಾನು ಫಸ್ಟ್ ಮುಗಿಸಿದ್ದು ಹೇಳೋದಕ್ಕಿಂತ ಮುಂಚೆ ನಾನು ಭೂಮಿ ಎಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ ಅಂದರೆ ಸಾಧ್ಯನೇ ಇಲ್ಲ. ಆವಾಗ ನನಗೆ ನಿಜವಾಗ್ಲೂ ಸುತ್ತೂರು ಮಠದಲ್ಲಿ ಭಗವಂತ ಕೊಟ್ಟಿದ್ದೆ, ಅದು ಇತ್ತು ಅಂದರೆ ತಾಯಿ ಮಗಳನ್ನೇ ಆಟೋಮೆಟಿಕಾಗಿ ನಾನೇ ಹೋಗಿ ಮಾತಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದೆ. ಯಾರು ಗುರ್ತಿಸಿದ್ರು ಬಿಟ್ಟು ಬೇಡ, ನಾನು ಅವ್ರಿಬ್ಬರನ್ನ ಹೇಳ್ಬಾರ್ದು, ಇಬ್ಬರು ಹತ್ರನೂ ಹೋಗಿ ತುಂಬ ಚೆನ್ನಾಗಿ ಯೋಗ ಮಾಡಿದ್ರು. ನೀವಿಬ್ರು ನನಗೆ ತುಂಬ ಇಷ್ಟ ಆಯಿತು ಅಂತ ನನಗೆ ಗೊತ್ತಿಲ್ಲ. ನಾನು ತುಂಬವಾಗಿ ನಾನು ಅವತ್ತು ಅವ್ರನ್ನ ಸ್ವೀಕರಿಸಿದೆ. ಮೇಡಮ್ ಒಂದು ಯೋಗ ಮಾಡಿಬಿಟ್ಟು ನೋಡಿ, ಇಬ್ಬರು ತಾಯಿ ಮಗಳದ್ದು ಯಾರೋ ಬೇರೆ ತಗೊಂಡ್ರು, ನಾನು ಮೇಡಮ್ ಮ್ಯಾಟ್ ತಗೊಂಡು ಬಂದು ಇವತ್ತು ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಅಸಿಸ್ಟೆಂಟ್ ಟೀಚರ್ ಟ್ರೈನಿಂಗ್ ಹೋದಾಗ ಮೇಡಮ್ ಗುರು ಹಾಕಿ ಸಿಕ್ಕಿದ್ರು. ಆದರೆ ನನಗೆ ಗೊತ್ತಿಲ್ಲ, ಇವತ್ತು ನನ್ನ ವಾಯ್ಸ್ ನೀವೆಲ್ಲ ಇಷ್ಟಪಡ್ತೀರಾ ಅಂತ ಹೇಳ್ತಾರೆ. ನೀವು ಒನ್ ಅಂದಿದ ತಕ್ಷಣ ನಾವು ಅಲರ್ಟ್ ಆಗ್ತೀವಿ ಅಂದ್ರೆ ಆ ವಾಯ್ಸಲ್ಲಿ ನಿಜವಾಗ್ಲೂ ಅಡಗಿರೋದು ನನ್ನ ಗುರು. ನಾನು ಗಾಯತ್ರಿ ನಾನಿವತ್ತು ಏನಾಗಿದ್ದೀನಿ ಬಿಟ್ಟಿದ್ದೀನಿ, ನನಗೆ ಏನು ಬೇಡ. ನಾನು ಇವತ್ತು ಹೇಳೋದು, ನೀವು ಮುಂದೆ ಹೋಗಿ ನಿಮ್ಮಿಂದ ನಾನು ಇರ್ತೀನಿ. ಎಷ್ಟೋ ಸತಿ ಸಾರ್ ನನ್ನ ಹೋಗ್ರಿ ಮೇಲೆ ಸ್ಟೇಜ್ ಮೇಲೆ ಹೋಗ್ರಿ ಅಂತ ಕಳಿಸ್ತಾರೆ. ಸ್ಟೇಜ್ ಬೇಡ ನನಗೆ. ನನ್ನ ಮೇಡಮ್ ಜೊತೆ ನಾನು ಇದ್ರೆ ಅವ್ರು ಎಷ್ಟು ದಿನ ಇಲ್ಲಿರ್ತಾರೋ ನಾನು ಅವ್ರ ಜೊತೆ ನನಗಿರ್ತೀನಿ, ನನ್ನ ಜೊತೆ ಇವ್ರು ಹೋಗ್ತೀನಿ. ಶೋಭಾ ರಾಜೇಶ್ವರಿ ಮಹೇಶ್ವರಿ ಸೊ ಹೇಳಬೇಕಾಯ್ತು. ಭೂಮಿ ಅಷ್ಟು ಚೆನ್ನಾಗಿ ಯೋಗ ಮಾಡ್ತಾರೆ. ಇವತ್ತು ಬಂದು ಸುಮಾರು ಸತಿ ಹೇಳಿದ್ರು ಇಲ್ಲ ನಾನು ಬರ್ತೀನಿ ಅಂತ. ಇವತ್ತು ಬಂದಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯ್ತು. ಭೂಮಿಯ ಇನ್ನೊಂದು ಕೊಡ್ಬೇಕು. ನಾನು ಇವ್ರ ಬಗ್ಗೆ ಹೇಳಬೇಕು ಅಂದರೆ, ಸೊ ವೃತ್ತಿಯಲ್ಲಿ ಇಂಜಿನಿಯರಿಂಗ್, ಆದರೆ 15 ವರ್ಷದಿಂದನೂ ನಾನು ಎಲ್ಲಿ ಯೋಗ ಕ್ಲಾಸಸ್ ತಗೋತೀನೋ ನನ್ನ ಜೊತೆಗೂ ಬರ್ತಾರೆ. ಸೊ 15 ವರ್ಷದ ಎಕ್ಸ್ಪೀರಿಯನ್ಸು ವಿತಿನ್ 27 ವರ್ಷದಲ್ಲಿ ಆಗಿದೆ ಯೋಗ. ಸೊ ನಾನು ಯಂಗ್ಸ್ಟರ್ಸ್ಗೆ ಯೋಗ ತಗೋತೀನಿ. ನನ್ನ ಮಗಳು ಅವಳ 20 ನಿಮಿಷ ಅದು ಅನುಭವ ಆಗುತ್ತೆ. ಶವಾಸನದಲ್ಲಿ 70-60 ವರ್ಷದವ್ರಿಗೆ 80 ವರ್ಷದವ್ರಿಗೆ ಪ್ರಾಣಾಯಾಮ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅವ್ರ ಫೀಡ್ಬ್ಯಾಕ್ ನಮ್ಗೆ ನಾನು ರಿವ್ಯೂ ಕೊಡ್ತೀನಿ. ರಿವ್ಯೂದೊಂದು ಕೊಡ್ತೀನಿ, ನೋಡಿ ಅಷ್ಟು ಚೆನ್ನಾಗಿ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ. ಯಾರು ನಿಮಗೆ ಯೋಗ ಹೇಳ್ಕೊಡ್ತಾರೆ, ನಾನೇ ಇರ್ಬೋದು ಅವ್ರಿಗೆ ಯೋಗ ಹೇಳ್ಕೊಡ್ತೀನಿ. ಆದರೆ ಯಾವಾಗ ನಮಗೆ ಒಂದು ಖುಷಿ ಕೊಡುತ್ತೆ ಅಂದರೆ ನಮ್ಮ ಶಿಷ್ಯರು ನಮ್ಗಿಂತ ಚೆನ್ನಾಗಿ ಬೆಳೆದಾರೆ. ಕರೆಕ್ಟಾ? ಮಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಮಗಿಂತ ಚೆನ್ನಾಗಿ ಬೆಳೆದಾಗ ನಮ್ಗೆ ಅದು ಖುಷಿ ಕೊಡುತ್ತೆ. ನಮ್ಗೆ ಅವ್ರು ಕೊಡುವ ಗುರುದಕ್ಷಿಣೆ ಇರುತ್ತೆ. ಈಗಲೂ ಸಮೇತ ಫೀಡ್ಬ್ಯಾಕ್ ಅಂತ ಬಂದಾಗ ಇವ್ರಿಗೆ ಫೀಡ್ಬ್ಯಾಕ್ ಬಂದಿರೋದು ನನಗೆ ತುಂಬಾನೇ ಸಂತೋಷ ಕೊಟ್ಟಿದೆ. ಸೊ ಅಷ್ಟು ಒಂದು 15 ವರ್ಷದಲ್ಲಿ ಅನುಭವಕ್ಕೆ ಅವಳು 50 ವರ್ಷದ ಅನುಭವದ ಥರ ಅವಳು ಯೋಗ ಕ್ಲಾಸಸ್ ಕಂಡು
ಆನ್ಲೈನಲ್ಲಿ. ಇದು ಕೊರೋನಾ ಟೈಮಿಂದ ಬೆಳಗ್ಗೆ 5:30 ಲಾಸ್ಟ್ ಬ್ಯಾಚ್ 8:30 ಲಾಸ್ಟ್ ಬ್ಯಾಚ್. ಜೊತೆ ಮಧ್ಯದಲ್ಲಿ ಜಾಬ್, ಮನೆ ಜವಾಬ್ದಾರಿ. ಇವ್ರು ನೋಡಕ್ ಹೀಗಿರ್ಬೋದು, ಇಲ್ಲಿ ಮದುವೆ ಆಗಿ 4 ವರ್ಷ ಆಯ್ತು. ಮದುವೆ ಆಗಿ 4 ವರ್ಷ ಆಯ್ತು. ಮನೆಯ ಜವಾಬ್ದಾರಿ ಜೊತೆಗೆ ಸೊ ಯೋಗನ ಕ್ಲಾಸನ್ನು ಕಂಡಕ್ಟ್ ಮಾಡ್ತಾ ಬರ್ತಿದ್ದಾರೆ. ಏನಾದ್ರೂ ಒಂಚೂರು ಅವ್ರಿಗೆ ಗೊತ್ತಾಗಿಲ್ಲ, ಅಮ್ಮ ಅವ್ರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಏನ್ ಮಾಡೋದು ಇದು ಮಾಡ್ಲೇಬೇಕು. ಆ ಒಂದು ಥಾಟಲ್ಲಿ ಮಾಡುವ ಒಂದು ಕೆಲಸದಲ್ಲಿ ಶ್ರದ್ಧೆ, ಅದರಿಂದ ಅವ್ರಿಗೆ ನಾವು ಕ್ಲಾಸ್ ತಗೊಂಡವರು ನನಗೆ ಪಾಸಿಟಿವ್ನೆಸ್ ನನಗೆ ಬರಬೇಕು, ಅವ್ರಿಗೆ ಪಾಸಿಟಿವ್ ಫೀಲ್ ಆಗಬೇಕು ಅನ್ನೋ ಒಂದು ಗುರಿ ಅಪೇಕ್ಷೆ ಇದೆಯಲ್ಲ, ಅದರಿಂದನೇ ಒಂದು ಹೆಜ್ಜೆ ಮುಂದೆ ಬರೋಕ್ಕೆ ಸಾಧ್ಯ. ಬನ್ನಿ ಸುಮ್ಮನೆ ಎದುರು ಈ ಮನೆ 4 ಜನ ಯೋಗ ಹೇಳ್ತಾರೆ, ಅಳಿಯನೂ ಯೋಗ ಹೇಳ್ತಾರೆ, ಸಾರು ತುಂಬಾ ಚೆನ್ನಾಗಿ ಯೋಗ ಹೇಳ್ತಾರೆ, ಮಗನೂ ಇದ್ದಾರೆ. ಸಾರ್ದು ಕ್ಲಾಸ್ ಕೆಲವರು ಇಲ್ಲಿ ಏವಟಿಕೆ ಮಾಡಿರೋರಿಗೆ ಅನುಭವ ಆಗಿದೆ. ಹಾಗೆ ಈಗ ನಮ್ಮ ಒಂದು ಕರ್ನಾಟಕ ಸಮಿತಿಯಿಂದ ಈಗ ನಮ್ಮಲ್ಲಿ ಏನಾಗಿತ್ತು, ನಿಮ್ಮದು ಖುಷಿಯಾದ ವಿಷಯ ಹೇಳ್ಬೇಕು. ಯಾಕಂದ್ರೆ ಲಾಸ್ಟ್ ಸಾರ್ವಜನಿಕ ಜೊತೆಗೆ ಎಷ್ಟು ಜನ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರಿ? ಓಕೆ. ಯಾಕಂದ್ರೆ ಇಷ್ಟು ದಿವಸ ನಿಮ್ಗೆ ರಾಜೇಶ್ವರಿ ದಿನ ಯಾವ ರೀತಿ ಯಾವ್ದನ್ನು ನೀವು ಗುರುತಿಸ್ತಾ ಇದ್ರಿ? ಯೋಗ ಅಂದ್ರೆ ಇನ್ನೊಂದಿದೆ, ಯೋಗ ಅನ್ನೋದು ನಿಮ್ಗೆ ಇಲ್ಲಿ ಈ ಒಂದು ಗ್ರೂಪ್ನಲ್ಲಿ ನಿಮ್ಗೆ ಗೊತ್ತು ಅಲ್ವಾ? ಅದೇ ರೀತಿ ಅವ್ರಿಗೆ ಒಂದು ಅಧಿಕಾರ ಇತ್ತು ಪತಂಜಲಿ ಫ್ಯೂಚರ್ ಹಿಂದೆ ಯಾವ್ದು ಪ್ರಭಾರಿಯಾಗಿ, ಈ ಒಂದು ಬೆಂಗಳೂರು ರೂರಲ್ ಜಿಲ್ಲಾ ಪ್ರಭಾರಿಯಾಗಿ ಅವ್ರಿಗೆ ಒಂದು ಅಧಿಕಾರವನ್ನ ಸಾರ್ವಜಿ ಹೈದರಾಬಾದ್ ಅಲ್ಲಿ ಕೊಟ್ಟಿದ್ರು. ಕರೆಕ್ಟಾ? ಹೈದರಾಬಾದ್ 4 years ಬ್ಯಾಕ್. ಓಕೆ. ನೆಕ್ಸ್ಟ್ ಈಗ ನಮ್ಗೆ ಹೊಸದಾಗಿ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾವ್ದು ಗೊತ್ತಾ? ರಾಜ್ಯ ಕಾರ್ಯಕಾರಿ, ಎಕ್ಸಿಕ್ಯೂಟಿವ್ ಮೆಂಬರ್ ಆಫ್ ಸ್ಟೇಟ್. ಹಾಗಾಗಿ ನಾವು ನಮ್ಮ ಒಂದು ಮಹಿಳಾ ಸಮಿತಿಯಿಂದ ಅವ್ರಿಗೆ ಒಂದು ಸಣ್ಣದಾಗಿ ಅವ್ರಿಗೆ ನಾವು ಗೌರವಿಸ್ತಾ ಇದ್ದೀವಿ ಈ ಒಂದು ವುಮೆನ್ಸ್ ಡೇ. ಮಾಡಬೇಕಂತ ಆಸೆ. ನಮ್ಗಿನ ಚೆನ್ನಾಗಿ ಕ್ಲಾಸ್ ಕಂಡಕ್ಟ್ ಮಾಡಿ ನಮ್ಗಿನ ಚೆನ್ನಾಗಿ ಗೌರವ ಸಿಕ್ಕಾಗ ಅದು ನಾವು ನಮ್ಮ ಗುರುಗಳಿಗೆ ಕೊಡುವ ಗುರುದಕ್ಷಿಣೆ ಇರುತ್ತೆ. ಅದನ್ನ ರಾಜೇಶ್ವರಿಜಿ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಎಷ್ಟೊಂದು ಜನಕ್ಕೆ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ರೆ ಅವ್ರ ಕ್ಲಾಸ್ ಹೇಗಿರುತ್ತೆ ಅಲ್ವಾ? ಹೇಗಿರುತ್ತೆ? ಯಾಕಂದ್ರೆ ನಾನು ಒಂದ್ 2-3 ಸಲ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಅದು ಅವ್ರಿಗೆ ಗೊತ್ತಿಲ್ಲ, ನಾನು ಅಟೆಂಡ್ ಮಾಡಿದ್ದೀನಿ. ಸೊ ನಾನೆಲ್ಲ ನೋಡಿದ್ವಿ, ಪ್ರತಿಯೊಂದು ಕೌನ್ಸಿಲ್ ಒಬ್ಬೊಬ್ಬರನ್ನ ಗುರುತಿಸಿ ಅಬ್ಸರ್ವ್ ಮಾಡಿ ಅವರ ತಪ್ಪು ಸರಿಗಳನ್ನ ನೋಡೋದು, ಮತ್ತೆ ಎಲ್ಲರ ಜೊತೆ ಫ್ರೆಂಡ್ಸ್ ಆಗಿರೋದು. ಯೋಗ ಎಲ್ಲರೂ ಮಾಡ್ತಾರೆ, ಯೋಗ ಎಲ್ಲ ನಾವು ಅಷ್ಟಾಂಗ ಯೋಗದ ಮೇನ್ ಗುರಿ ಏನಿದೆ? ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಪ್ರತ್ಯಾಹಾರ ಧ್ಯಾನ ಸಮಾನ. ಸೊ ಯಮ ನಿಯಮವನ್ನ ಪಾಲಿಸಬೇಕು. ಯಮ ಅಂದ್ರೆ ಯಮಧರ್ಮರಾಯ, ಯಮ ಅಂದ್ರೆ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ನಾವು ಯಾವಾಗ ಪಾಲಿಸಿಕೊಂಡು ಬರೀ ಯೋಗ ಜೊತೆಗೆ ನಾವು ಪ್ರಾಣಾಯಾಮ ಪ್ರತ್ಯಾಹಾರದ ಕಡೆನೂ ಗಮನ ಕೊಡ್ತಾರೋ ಅವ್ರನ್ನ ಒಂದು ನಿಜವಾದ ಯೋಗ ಶಿಕ್ಷೆ ಕೊಡ್ತಾರೆ. ಆ ಒಂದು ಬೆಲೆಗೆ ಆ ಒಂದು ಗೌರವಕ್ಕೆ ನಮ್ಮ ರಾಜೇಶ್ವರಿ ಜಿ ಬದ್ಧರಾಗಿದ್ದಾರೆ. ಇವರಿಗೆ ಸಮೇತ ಎಲ್ಲ
ಖಂಡಿತ ನನಗೆ ಪ್ರತಿಯೊಬ್ಬರಲ್ಲೂ ಸಾಥ್ ಬೇಕು ಅಂತ ಕೇಳ್ತೀನಿ. ಹಾಗೆ ನನ್ನ ಗುರು ಸಹಾಯದಿಂದ ನನಗೂ ಅವ್ರು ಏನು ಹೇಳಿದ್ರು ನಾನು ಅದನ್ನ ಚಾಚು ಹೇಳಿ ಅವ್ರನ್ನ ಯಾವತ್ತೂ ನಾನು ಈಗೆಲ್ಲ ಇಟ್ಕೋಬೇಕು ಅಂತ ನಾನು ಯಾವತ್ತೂ ಇಟ್ಕೊಂಡಿಲ್ಲ. ಗುರುನೇ ನನಗೆ ತುಂಬ ಇಷ್ಟವಾದ ಗುರು. ನಾನು ಏನಿದ್ದೀನಿ ನನ್ನ ಸ್ವಲ್ಪ ಗುರು. ಇವತ್ತು ನಾನು ಅದೇ ಹೇಳಿದ್ನಲ್ಲ ಅವತ್ತೇ, ಒಂದು ಅಕ್ಷರ ಬರಬೇಕಾದ್ರೂ ನಾನು ನೆನೆಸ್ಕೊಳ್ಳೋದು ಗುರುನೇ. ನನ್ನ ಮೇಡಮ್ ದುರ್ಗಾ ಮೇಡಮ್ ಇರ್ಬೋದು, ನಾನು ಒಂದು ದಾರಿ ಕೊಟ್ಟು ಆ ದಾರಿನಲ್ಲಿ ನಡಿಬೇಕಾದ್ರೆ ಈ ಮಾರ್ಗ ನಡಿ ಗೊತ್ತಿರಲಿಲ್ಲ ನನಗೆ. ಹೇಗೆ ಹೋದ್ರೆ ಸಿಗುತ್ತಿದ್ದು ತುಂಬಾ ಅದು ಒದ್ದಾಡಿದ್ದೀನಿ. ಹೇಗೆ ಹೋದ್ರೆ ಹೆಂಗೆ ಹೋದ್ರೆ ಇಲ್ಲಿ ಇದು ಬೇಕು ನನಗೆ, ಹೇಗೆ ಬೇಕು ನನಗೆ ಅದು ಗೊತ್ತಿರಲಿಲ್ಲ. ದಾರಿ ದೀಪ ಹಾಗೆ ನನಗೆ ನಿಂತಿದ್ದಾರೆ. ಖಂಡಿತ ಶಕ್ತಿ ಇರೋರಿಗೆ ಇದು ಮಾಡಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ಕೊಡಿ ಎಲ್ಲರೂ. ಧನ್ಯವಾದ ಸರ್. ಸಾಲ ಹೆಸರು ಹೇಳಿಕೊಟ್ಟಿಲ್ಲ. ಹೋಗಮ್ಮ ಸ್ಟೇಜ್ ಮೇಲೆ ಅಂತಾರೆ. ತುಂಬಾ ಧನ್ಯವಾದ ಸರ್. ಸಭೆಯ ಪ್ರಗತಿ ಗೌರವದ ಕೀರ್ತಿ. ಸಭೆಯ ಪ್ರಗತಿ ಗೌರವದ ಕೀರ್ತಿ. ಮಾತಿನ ಸರತಿ ನೀವೇ ನಮ್ಮ ಮುಖ್ಯ ಅತಿಥಿ. ನಿಮ್ಮ ಮಾತುಗಳೇ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ಅತಿಥಿಯ ಮುತ್ತು ನುಡಿಗಳು. ನೀವು ಇವಾಗ ಮಾತಾಡೋದು ಈಗ ಮಹಿಳಾ ದಿನಾಚರಣೆ ಅಂದ್ರೆ ಕೇವಲ ನಾವು ಆಫ್ ಮಾಡ್ಬೇಕಾ ಅಲ್ವಾ? ನಮ್ಮಲ್ಲಿ ಯಾರಿಗೆ ಪ್ರತಿಭೆ ಇದೆ, ಯಾರು ನಮ್ಮ ಒಂದು ಸಂಘಟನೆಗೆ ಕ್ರಮಬದ್ಧವಾಗಿ ಬರ್ತಾರೆ, ನಮಗೆ ಸಹಾಯ ಮಾಡ್ತಾರೆ, ಎಲ್ಲಾದ್ರೂ ನಮ್ಮಲ್ಲಿ ವಿದ್ದಲಾಗ್ತಾರೆ, ಅವರೆಲ್ಲ ವುಮೆನ್ಸ್ ಡೇ ಕರೆಕ್ಟಾ? ಅದೇ ರೀತಿ ಟೀಚರ್ಸ್ ಡೇ ಏನ್ ಮಾಡ್ತೀವಿ? ಟೀಚರ್ಸ್ಗಳನ್ನ ನಾವು ಗುರುತಿಸ್ತೀವಿ. ಯಾವ ಟೀಚರ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಅವರು ನಮ್ಮ ಕ್ಲಾಸಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಮಾಡಿದ್ದಾರೆ, ಎಷ್ಟು ಮಕ್ಕಳಿಗೆ ಅವರು ಮಾದರಿ. ಕರೆಕ್ಟಾ? ಗುರು ಪೂರ್ಣಿಮಾ ಅಂದ್ರೆ ಗುರುಗೂ ಟೀಚರ್ಸ್ ವ್ಯತ್ಯಾಸ ಇದೆಯಲ್ಲ. ಸೊ ನಾವ್ ಯಾವಾಗ್ಲೂ ರಾಜೇಶ್ವರಿಜಿ ಏನ್ ಮಾಡ್ತಾ ಇದ್ರು, ಗುರು ಪೂರ್ಣಿಮಾ ದಿನನೇ ಎಲ್ಲಾರು ಗುರುತಿಸ್ಬಿಟ್ಟು ಅವರು ಒಂದು ಸನ್ಮಾನ ಅಂತ ಮಾಡ್ತಾ ಇದ್ರು. ಅದಕ್ಕೆ ಸರ್ ಮತ್ತೆ ನಾವು ಪವರ್ಲಾಲ್ ಸರ್ ನಾವೆಲ್ಲ ಏನಂತ ಅನ್ಕೊಂಡ್ವಿ, ಇವಾಗ ಅಂತ ಟೀಚರ್ಸ್ಗಳನ್ನ ವುಮೆನ್ಸ್ಗಳನ್ನ ಅಂತ ವಿಡಿಯೋ ಕ್ಲಾಸಸ್ ತಗೊಂಡ ಯಾವಾಗ ಆ ಒಂದು ಗುರು ಪೂರ್ಣಿಮಾ ದಿನ ನಿಮ್ಮ ಒಂದು ಗುರುಗಳು ನಿಮ್ಗೆಲ್ಲರಿಗೂ ಏನು ಗುರು ಅವತ್ತು ನಮ್ಮನ್ನ ಗುರು ದಕ್ಷಿಣ ನಮ್ಗೆ ಗುರು ಮಾಡೋದು. ನಮ್ ಗುರು ಯಾರು? ನಮ್ಗೆಲ್ಲ ಗುರು ಯಾರು? ಸ್ವಾಮಿ. ಸ್ವಾಮೀಜಿ ಇದಕ್ಕೆ ನಾವು ಬದ್ಧರ ಅಲ್ವಾ? ನಾವು ಸ್ವಾಮೀಜಿ ಆಶೀರ್ವಾದ ಅವರ ಪಾದದ ಚರಣದಲ್ಲಿ ನಾವು ಒಂದು ತರಬೇತಿ ತಗೊಂಡಿರ್ತೀವಿ. ನಮ್ಗೆ ಅವರೇ ಗುರು. ಅವತ್ತಿನ ದಿನ ನಮ್ಗೆ ಅವರ ಒಂದು ಆಶೀರ್ವಾದ ಸಿಗ್ತದೆ. ಈಗ ನಿಮ್ಗೆಲ್ಲ ಇಷ್ಟನ್ನೆಲ್ಲ ಬೆಳವಣಿಗೆ ಮಾಡಕ್ಕೆ ಇಲ್ಲಿ ಮೇನ್ ಇದ್ದಿದ್ದು ಫಸ್ಟ್ ದುರ್ಗಾಕ್ಷಿ ಅಲ್ವಾ? ನಂತರ ಇವಾಗ ರಾಜೇಶ್ವರಿ ನಿಮ್ಗೆಲ್ಲ ಮಾಡ್ತಾರೆ. ಇಲ್ಲಿ ಇಬ್ರು ಗುರು. ಅವಾಗ ಗುರುದಕ್ಷಿಣ ಅವಾಗ ನೀವು ಗುರುತಿಸ್ಕೊಳ್ಳಿ. ಈಗ ಯಾರು ಇಲ್ಲಿ ಕ್ಲಾಸ್ ತಗೋತಾರೆ, ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರ ಇವತ್ತು ಗುರುತಿಸಿ ಅಂತ ನಾವು ಹೇಳಿದ್ವಿ. ಓಕೆ ಅಂತ ಹೇಳಿದ್ರು. ಅವ್ರಿಗೆ ಇವತ್ತು ಸನ್ಮಾನ ತುಂಬಾ ಟಚ್ ಆಗಿತ್ತು. ಎಷ್ಟು ಡಿಸಿಪ್ಲಿನ್ ಇದ್ದಾರೆ ಅಂದ್ರೆ ನಾನು ಹೇಳಿದ್ರೆ ಕ್ಯಾಂಡಲ್ಗೆ ಕೆಳಗಡೆ ಪ್ಲೇಟ್ ತಗೊಂಡ್ಬರ್ತಾರೆ. ಪ್ರಾಟಕಾಲ ಕ್ಲಿಯರ್ ಮಾಡ್ತಾರೆ. ಪ್ಲೇಟ್ ತಂದು ಸೋರುತ್ತೆ ಅಂತ. ಮತ್ತೆ ಯೋಗ ಮಾಡ್ಬೇಕಾದ್ರೆ ತುಂಬಾ ಇಂಟ್ರೆಸ್ಟ್ ಆಗ್ಬಿಡ್ತಾರೆ. ಮತ್ತೆ ಕತ್ತು ಅದಾಡ್ತಿರ್ತಂತೆ, ಕತ್ತು ಬೆಲ್ಟ್ ಹಾಕೊಳ್ತಿದ್ರು. ಸೊ ಈಗ ಬೆಲ್ಟ್ ಹಾಕೊಳ್ತಿದ್ದಾರೆ. ಯೋಗ ಮಾಡ್ಸೋದ್ರಿಂದ ನನಗೆ ಅಷ್ಟು ಇಂಪ್ರೂವ್ ಆಗಿದೆ. ಮತ್ತೆ ಅವ್ರು ಮಾಡಿದಾಯ್ತು, ಅವ್ರು ಬರ್ತಾರೆ, ಏನ್ ಹೇಳ್ತೀನಿ ಅವ್ರನ್ನ ಚಾಚು ತಪ್ಪು ಮಾಡ್ತಾರೆ. ಕಳೆದ ವರ್ಷ ಕೆಲವು 5 ಜನಕ್ಕೆ ಸನ್ಮಾನ ಮಾಡಿದ್ದೀನಿ ಟೀಚರ್ಸ್ ಡೇನಲ್ಲಿ. ಬೇರೆ ದಿನ 5 ಜನಕ್ಕೆ ಮಾಡಿದ್ದೆ. ಈ ಸರ್ತಿ ಅವ್ರಿಗೆ ಮಾಡಬೇಕು ಅಂತ ಅವ್ರಿಗೆ ಮನಸ್ಸು ಬಂದು ಸಹಜಕ್ಕೆ ಮಾಡ್ತಾರೆ. ಸೊ ಅವ್ರಿಗೆ ಈ ವರ್ಷದಲ್ಲಿ
ಎಲ್ಲರೂ ಆಗ್ಬೇಕು. ಅದು ನಿಮಗೆ ಅದು ಮಾದರಿ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಆಗೋದು. ಸುಮಾ ಸುಮಾ ಹೋಗಿ ಕೋಮಲಾಜಿ ಗುರುಗೆ ಒಂದು ಶಿಷ್ಯರಿದ್ದಾರೆ, ನೆಚ್ಚಿನ ಶಿಷ್ಯ. ನನ್ನ ನೆಚ್ಚಿನ ಶಿಷ್ಯೆ ಆ ಥರ ನೀವು ಆಗ್ಬೇಕು. ಎಲ್ಲರೂ ಇದ್ದೀರಾ, ಆದರೆ ಒಬ್ರು ತುಂಬಾ ಇಷ್ಟವಾದ ಶಿಷ್ಯ ಉಷಾ ಮೇಡಮ್. ಅವರಿಗೆ ವಿಷಾದಿ ಬಗ್ಗೆ ಇನ್ನೊಂದು ಹೇಳ್ಬೇಕು. ನಾವೇನಾದ್ರೂ ಇವಾಗ ಸ್ವಾಮೀಜಿ ಬಂದಿರ್ತಾರೆ, ಅರ್ಜೆಂಟ್ ಆಗಿ ನಾವೆಲ್ಲರೂ ಹೋಗ್ಬೇಕು, ನಾವೆಲ್ಲ ಮಹಿಳೆಯರೆಲ್ಲ ಸೇರ್ಬೇಕು ಅಂದಾಗ ನಾನು ಸುಮಾರು ಸಲ ರಾಜೇಶ್ವರಿ ಜೊತೆ ಯಾಕಂದ್ರೆ ಎಷ್ಟೇ ಕೆಲಸ ಇದ್ರು ಅವ್ರ ಜೊತೆ ಬರ್ತಾರೆ. ಆ ಥರ ನೀವು ಎಲ್ಲ ಬರ್ಬೇಕು, ಎಲ್ಲರಿಗೂ ಮುಂದೆ ಬರ್ಬೇಕು. ಮಹಿಳೆಯರು ಮುಂದೆ ಬನ್ನಿ ಅದೊಂದಿದೆ. ಇವ್ರು ಅವ್ರ ಜೊತೆ ಇರ್ತಾರೆ. ಬನ್ನಿ ನೋಡಿ ಮೈಸೂರಿ ಬಾಮ್ಮ ಬೇಗ ನಮ್ಮ ಶೋಭಾ ನಮ್ಮ ಹರಿವಾರಲ್ಲಿ ನನ್ನ ಜೊತೆ 3 ಜನ ಕೆಲಸ ಮಾಡೋರು. ಈಗ ನಾನು ಎಲ್ಲೇ ಹೋಗ್ತೇನೆ ಕಾಲು ಮಹೇಶ್ವರಿ ಶೋಭಾ ಇವರೆಲ್ಲರೂ ಈಗ RS ಕಲರ್ ಪ್ರೋಗ್ರಾಮ್ ಮಾಡ್ತಾರಲ್ಲ, ಇವರೆಲ್ಲರೂ ಪ್ರಿನ್ಸಿಪಲ್ ಟ್ರೈನಿಂಗ್ ಹರಿವಾರದಲ್ಲಿ ಆಗಿದೆ. ಸೊ ನೀವು ಎಲ್ಲ ಮುಂದೆ ಯಾವಾಗಲೂ ಆಪರ್ಚುನಿಟೀಸ್ ಬಂದಾಗ ನೀವು ಎಲ್ಲ ಪ್ರತಿಯೊಬ್ಬರು ಟೀಚರ್ಸ್ ಟ್ರೈನಿಂಗ್ ಇಲ್ಲಿ ಮಾಡ್ಕೊಂಡು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ಕೊಂಡು ಆಮೇಲೆ ನೀವು ಹರಿವಾರದಲ್ಲಿ ಮಾಡ್ಕೊಬೇಕು. ನೋಡಿ ಪ್ರೋಗ್ರಾಮ್ ಇದೆಲ್ಲ ಸರ್ ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಿದ್ರು ನನಗೆ ಜೊತೆ ಬರ್ತಾರೆ ಶೋಭಾ. ಇಷ್ಟೊತ್ತು ಸ್ಪೀಚ್ ಕೊಟ್ಟಲ್ಲ, ಇವತ್ತು ತುಂಬಾ ಚೆನ್ನಾಗಿ ಒಂದೇ ಒಂದ್ಸಲ ಮಾತಾಡೋದು ಗೊತ್ತಿದ್ದು ಮಿಕ್ಕಿದ್ರಲ್ಲೆಲ್ಲ ಕುತ್ಕೊಂಡು ಮಾತು ಅಷ್ಟೇ ಮೈಲು ಅಷ್ಟೇ ಮೈಲು ಅಷ್ಟೇ
3 ಜನ 4 ಜನ ಉಷಾ, ನಾವು 5 ಜನ ಹರಿದ್ವಾರ್ಗೆ ಸೇವೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಾಗೆ ಎಲ್ಲರೂ ಟೀಚರ್ ಏನಾದ್ರು ಹೇಳಿದಾಗ ಎಸ್ ಅಂತ ಎದುರು ಕಟ್ಕೊಡದೆ ಇದ್ದಾಗ ನೆಕ್ಸ್ಟ್ ನಿಜವಾಗ್ಲೂ 5 ಜನ ಗುರುತಿಸ್ತೀವಿ. ಎಲ್ಲರೂ ಸೇವೆ ಮಾಡ್ತಾ ಇದ್ದ, ಎಲ್ಲರೂ ಇವಾಗ ಮನೆಯಿಂದ ಈ ಕ್ಲಾಸಿಗೆ ಬರ್ತಾ ಇದ್ದ ಅಂದ್ರೆ ಅದು ಒಂದು ಸೇವೆ, ನಿಮ್ಮ ಸೇವೆ, ಒಂದು ಸೇವೆ. ಎಲ್ಲರೂ ಅದನ್ನು 4 ಜನ ಯೂಸ್ ಮಾಡ್ತಾರೆ, ಎಲ್ಲರೂ ಮಹಿಳೆಯರು ಗ್ರೇಟ್. ಓಕೆನಾ? ಹಾಗೆ ಎಲ್ಲ ಬೆನ್ನು ನೇರ, ಕಣ್ಣನ್ನ ಮೃದುವಾಗಿ ಮುಚ್ಚಿ ದೀರ್ಘವಾಗಿ ಉಸಿರಾಟ, ನಿಧಾನವಾಗಿ ದೀರ್ಘವಾಗಿ ಶ್ವಾಸ, ಮೆಲ್ಲಗೆ ಉಸಿರುತ್ತಾ ದೀರ್ಘವಾಗಿ ಉಸಿರುಕೊಡಿ, ನಿಧಾನವಾಗಿ ಉಸಿರುತ್ತಾ. ಹಾಗೆ 2 ಹಸ್ತಗಳ ನಮಸ್ಕಾರ ಮುದ್ರ, 3 ಬಾರಿ ಓಂಕಾರದೊಂದಿಗೆ ಪ್ರಾರ್ಥನೆ. तेजस्विनावधीतमस्तु
your palms. Slowly lift your eyes. Slowly open. Swamiji, ಹಾಗೆ ಆಚಾರ್ಯರು ಸ್ವಾತಿ ದೇವಿ ವಿದ್ಯಾರ್ಥಿಯವರ ಉಪಸ್ಥಿತಿಯನ್ನು ಸ್ಮರಿಸುತ್ತಾ ಇಂದಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ಸೊ ಯಾಕಂದ್ರೆ ಇವಾಗ ಯಾವುದೇ ಒಂದು ಮಹಿಳೆಯಲ್ಲಿ ಆಫ್ಟರ್ 30 ಇಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಆ ಹೆಲ್ತ್ ಪ್ರಾಬ್ಲಮ್ಗೆ ಅನುಸಾರವಾಗಿ ನಾವು ಯಾವ ಆಸನ ಮಾಡಬೇಕು, ಯಾವ ರೀತಿ ಬ್ರೀತಿಂಗ್ ಸಿಗಬೇಕು, ಯಾವ ರೀತಿ ನಮ್ಮನ್ನು ನಾವೇ ಸರಿ ಅದ್ರ ಬಗ್ಗೆ ಒಂದು ಕೆಲವು ಆಸನಗಳು ಜೊತೆಗೆ ಫೇಸ್ ಯೋಗ ಹಾಗೆ ಒಂದು ಚಕ್ರ ಆಕ್ಟಿವೇಶನ್ ಕ್ರಿಯೆನ ಇವಾಗ ನಾವು ಮಾಡೋಣ. ಓಕೆನಾ? ರೆಡಿನಾ? ಸೊ ಎಲ್ಲರಿಗೂ ಇಲ್ಲಿ 40 ಮೇಲೆ ಇದೆನಾ? ಎಲ್ಲರಿಗೂ 40 ಮೇಲೆ ಇದೆ. ಸೊ ಎಲ್ಲರಿಗೂ ಮೆನೋಪಾಸ್ ಆಗಿದೆಯಾ? ಕೆಲವ್ರಿಗಾಗಿದೆ, ಕೆಲವ್ರಿಗಾಗಿದೆ. 50 ಇವಾಗ ಏನಾಗ್ತಿದೆ, ಹಿಂದೆಲ್ಲ ಮೆನೋಪಾಸ್ ಯಾವಾಗ ಬಂತು? ಆಫ್ಟರ್ 48 ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈಗ ಏನಾಗ್ತಿದೆ, 38-40ಗೆ ಮೆನೋಪಾಸ್ ಆಗಿರೋದು ಎಷ್ಟು ಉದಾಹರಣೆಗಳಿದೆ ಹೌದಾ? ಸುಮಾರು ಜನ, ನನಗೆ ಸ್ಟೂಡೆಂಟ್ಸ್ ಆ ಥರ ಇದೆ. ಯಾಕೆ ಆ ಥರ ಆಗ್ತಾ ಇದೆ? ಸ್ಟ್ರೆಸ್ ಲೆವೆಲ್. ಯಾಕೆ ಸ್ಟ್ರೆಸ್ ಲೆವೆಲ್ ಅಂದ್ರೆ ಇವಾಗಿನ ಮಕ್ಕಳು ಸ್ಕೂಲ್ ಹೋಗ್ತಿರ್ತಾರೆ. 5ನೇ ಕ್ಲಾಸ್ ಮಕ್ಕಳಿಗೆ, ಒಂದು 6th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ, ಸ್ಕೂಲಲ್ಲಿ ಎಷ್ಟು ಬರ್ಡನ್ ಇರುತ್ತೆ. ಸೊ ನಾವೆಲ್ಲ ಮೆಚೂರ್ಡ್ ಆಗಿದ್ದೆಲ್ಲ ಯಾವ ಟೈಮ್? 9th ಸ್ಟ್ಯಾಂಡರ್ಡ್. ನಂದಂತೂ 9th ಹಾಲಿಡೇಸ್. ಈಗ 5th-6th ಅಲ್ವಾ ಮೆಚೂರ್ಡ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಅಷ್ಟು ಸ್ಟ್ರೆಸ್ ಲೆವೆಲ್ ಇದೆ, ಊಟ ತಿಂಡಿಯಲ್ಲಿ ಕ್ವಾಲಿಟಿ ಇಲ್ಲ. ಮತ್ತೆ ಈಗೆಲ್ಲ ತಂದೆ ತಾಯಿಗಳಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೆ, PCOD ಅಂತೆ, PCOS ಅಂತೆ, ಥೈರಾಯ್ಡ್ ಅಂತೆ ಅಲ್ವಾ? ಜೊತೆಗೆ ಈಗ ಪುಟ್ಟ ಮಕ್ಕಳಿಗೂ ಬರ್ತಾರೆ. ಎಷ್ಟೋ ಜನ ಮಕ್ಕಳು ಪ್ರೆಗ್ನೆಂಟ್ ಇರೋ ತಾಯಿದಿಗೆ ಥೈರಾಯ್ಡ್ ಬಂದಿಲ್ಲ, ಪ್ರೆಗ್ನೆಂಟ್ ಇರೋ ತಾಯಿದಿಗೆ ಶುಗರ್, ಅವಾಗಿಂದ ಅವ್ರಿಗೆ ಶುಗರ್ ಸ್ಟಾರ್ಟ್. ಎಷ್ಟೋ ಜನಕ್ಕೆ ಆಗಿದೆ. ನಿಮಗೂ ಇರ್ಬೋದು, ಕೆಲವ್ರಿಗೆ ಇರ್ಬೋದು, ಕೆಲವ್ರಿಗೆ ಆಗ್ತಾನೆ ಇರ್ಬೋದು. ಸೊ ಇವಾಗಿನ ಒಂದು ತಿನ್ನುವ ಆಹಾರದ ಪದ್ಧತಿ ಹಾಗೆ ನಮ್ಮ ಲೈಫ್ ಸ್ಟೈಲ್, ಇದಕ್ಕೆಲ್ಲ ಮೇನ್ ಕಾರಣ ಇರೋದು ಲೈಫ್ ಸ್ಟೈಲ್. ಕರೆಕ್ಟ್ ಒಪ್ಕೊಂತೀರಾ? ಅವಾಗೆಲ್ಲ ನಾವು 5 ಗಂಟೆಗೆ ಎದ್ದೇಳ್ತಾ ಇದ್ವಿ. ಈಗ ಯಾರು 5 ಗಂಟೆಗೆ ಎದ್ದೇಳ್ತಾರೆ? ಈಗ ನಾನು ಯೋಗ ಕ್ಲಾಸ್ ನಡೆಸ್ತಾ ಇದ್ದೀನಿ. ಒಂದು 20 ವರ್ಷದಿಂದ 5:30 ಕ್ಲಾಸಿಗೆ ಬಂದ್ರೆ 4:15 ಎದ್ದೇಳೋ ಅಭ್ಯಾಸ ನನಗೆ. ಸೊ ಏನಾದ್ರೂ ನಮ್ಗೆ ಕೆಲಸ ಇದ್ರೆ ಮಾತ್ರ ನಾವು ಆ ಟೈಮ್ ಇರ್ಬೋದು. ಇಲ್ಲಾಂದ್ರೆ ಅಯ್ಯೋ ಮಾಡ್ಕೊಂಡ್ರೆ ಆಯ್ತು. ಸ್ವಾಮೀಜಿ ದಿನ ಎಷ್ಟು ಗಂಟೆಗೆ ಇರುತ್ತೆ ಗೊತ್ತಾ? 3 ಗಂಟೆ ಅಲ್ಲ. ಹರಿಪಾರದಲ್ಲಿ ಬಂದಿರೋರಿಗೆಲ್ಲ ಅನುಭವವಾಗಿರುತ್ತೆ. ಜಾಗಿಂಗ್ ಮಾಡ್ತಾನೆ ಮಾಡಿ ಯೋಗ ಕ್ಲಾಸಸ್ನ ಶುರು ಮಾಡ್ತಾರೆ. 3 ಗಂಟೆಗೆ ಎದ್ದೊಳ್ಬೇಕು. ಬ್ರಾಹ್ಮಿ ಮುಹೂರ್ತ ಅನ್ನೋದು 3 ಗಂಟೆಗೆ ಸ್ಟಾರ್ಟ್ ಅಲ್ವಾ? 3 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೊಳ್ತಾರೋ ಅವರಿಗೆ ಫುಲ್ ಎದ್ದು ಆರಂಭ. ಹಂಗಂತ ಇವಾಗ ಇನ್ನೊಂದು ಪ್ರಾಬ್ಲಮ್, ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು. ಹಿಂದಿನ ನೈಟ್ ಶಿಫ್ಟ್ ಮಾಡಿದ್ದಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಿದ್ದೆನೆ ಮಾಡಿದ್ವಲ್ಲ, ಹೇಗೆ ಎದ್ದೊಳ್ಬೇಕು? ಯಾಕಂದ್ರೆ ಈಗೆಲ್ಲ ಅಮೆರಿಕಾ ಟೈಮಿಂಗ್ಸ್ ಅಲ್ಲಿ ಜಾಬ್ ಮಾಡೋರು ಎಲ್ಲರೂ ಇದ್ದಾರೆ. ಸೊ ನಾವು ಅದಕ್ಕೆ ಅನುಗುಣವಾಗಿ ನಮ್ಮ ದೇಹವನ್ನ ಸರಿ ಮಾಡ್ಕೊಳ್ಳೋದು, ನಮ್ಮ ಆಹಾರ ಪದ್ಧತಿಯನ್ನ ಸರಿ ಮಾಡ್ಕೊಳ್ಳೋದು ನಮ್ಮ ಕೈ. ಕೆಲವರು ಸಂಜೆ ನೈಟ್ ಶಿಫ್ಟ್ ಮಾಡ್ತಾರೆ, ಬೆಳಗ್ಗೆ ಅವ್ರಿಗೆ ಎದ್ದೋಕ್ಕಾಗಲ್ಲ. ಅವರು ಅಪ್ ಟು 10 o'clock ವರೆಗೂ ಮಲಗೇ ಇರ್ಬೇಕು. ಆಮೇಲೆ ಅವ್ರು ಎದ್ದಾಗ ಅವ್ರ ಊಟ ತಿಂಡಿ ಕ್ರಮ ಹೇಗಿರ್ಬೇಕು, ಅವರ ಅಭ್ಯಾಸಗಳು ಹೇಗಿರ್ಬೇಕು, ಅದನ್ನ ಅವ್ರ ಟೈಮ್ ಟೇಬಲ್ ಅವರೇ ಸೆಟ್ ಮಾಡ್ಕೋಬೇಕು ಅಲ್ವಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳಕ್ಕಾಗಲ್ಲ. ಈ ರೀತಿ ಅವರ ಒಂದು ಪ್ರತಿನಿತ್ಯದ ಲೈಫ್ ಸ್ಟೈಲ್ಗೆ ಹೊಂದ್ಕೊಳ್ಳುವಂತ ಆಸನಗಳನ್ನ, ಒಂದು ಪ್ರಾಣಾಯಾಮಗಳನ್ನ ಅವರು ಮಾಡ್ಕೊತಾ ಹೋಗ್ತಾರೆ ಅಲ್ವಾ? ಎಲ್ಲರೂ ಇವಾಗ 40 ಆಗ್ತಾ ಇರ್ತಾರೆ, ಎಷ್ಟು ಡಯಟ್ ಮಾಡ್ತಾ ಇರ್ತಾರೆ, ಊಟ ತಿಂಡಿ ಎಲ್ಲ ಕಂಟ್ರೋಲ್. ಕೆಲವರೀಸ್ ಡೆಫಿಷಿಯನ್ಸಿ ಇರ್ತಾರೆ, ಕೆಲವರೀಸ್ ಅಲ್ಲಿ ಇಷ್ಟು ಪ್ರೋಟೀನ್ಸ್ ಕೊಂಡಿರ್ತಾರೆ, ರೈಸ್ ಕಮ್ಮಿ ತಿಂತಾ ಇರ್ತಾರೆ, ಚಪಾತಿ ಕಮ್ಮಿ ತಿಂತಾ ಇರ್ತಾರೆ, ಆದ್ರೂ ಅವರು ವೇಟ್ ಲಾಸ್. ಕರೆಕ್ಟಾ? ಇದು ಅನುಭವವಾಗಿದೆಯಾ? ಯಾಕೆ ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್. ಸೊ ಅದಕ್ಕೆ ನಾವು ಸರಿದೂಗಿಸ್ಕೊಳ್ಳೋದು ಪ್ರತಿನಿತ್ಯ ಅಭ್ಯಾಸ. ರೀತಿ ಪ್ರತಿನಿತ್ಯ ಮಾರ್ಜನ ಭುಜಂಗಾಸನ ಮಾಡಿಸ್ತಾನೆ ಇದ್ದಾರೆ. ಆದ್ರೆ ರೆಗ್ಯುಲರ್ ಆಗಿ ಎಷ್ಟು ಜನ ಪ್ರಾಂಪ್ಟ್ ಆಗಿ ರೆಗ್ಯುಲರ್ ಆಗಿ ನಾನು ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ನಾನು ಯೋಗ ಮಾಡ್ತಾ ಇದ್ದೀನಿ. ಸೊ ನಾನು ರೆಗ್ಯುಲರ್ ನಾನು ಯೋಗ ಮಾಡ್ತಾ ಇದ್ದೀನಿ. ನಾನು 3 ದಿವಸ ಕಂಟ್ರೋಲ್ ಆಗಿದ್ದೀನಾ? ಇಲ್ಲ. ಕರೆಕ್ಟಾ? ಆದ್ರೆ ನಾನು ಅಷ್ಟೇ ನಾನು ಯೋಗ ಮಾಡ್ತಾ ಇದ್ದೀನಿ. ನಾನು ಯೋಗ ಮಾಡ್ತಾ ಇದ್ದೀನಿ, ನಾನು ಸ್ಟ್ರೆಸ್ ಲೆವೆಲ್ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಾ? ಇಲ್ಲ. ನಾನು ಕೈ ಎತ್ತಲ್ಲ. ಯಾಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ? ನಾವು ಸ್ಟ್ರೆಸ್ ಲೆವೆಲ್ ಕಮ್ಮಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮ ಊಟ ತಿಂಡಿಯನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ನಾವು ಬ್ಯಾಲೆನ್ಸ್ ಮಾಡೋದು, ಕಂಟ್ರೋಲ್ ಮಾಡೋದಲ್ಲ,
ಒಂದು ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಡಯಟ್ ಅಂದ್ರೆ ಏನು? ಹೆಲ್ತಿ ಫುಡ್ ಅಂದ್ರೆ ಏನು? ಈಗ ಒಂದು ಬೌಲಲ್ಲಿ ಚಪಾತಿ ಅನ್ನ ಎರಡು ಇಟ್ಕೊಂಡಿರ್ತೀವಿ, ಎರಡು ಹೆಲ್ತಿ ಫುಡ್ಡಾ? ಎರಡು ಒಂದೇ ಸಲ ತಪ್ಪೋದಾ? ನೋ ಚಾನ್ಸ್. ಈ ಕಾರ್ಬೋಹೈಡ್ರೇಟ್ಸ್ ತಗೊಂಡ್ರೆ ರೈಸ್ ತಗೊಂಡ್ರೆ ರೈಸ್ ಒಂದೇ, ಚಪಾತಿ ತಗೊಂಡಿರೋ ಚಪಾತಿ ಒಂದೇ, ಜೊತೆ ರೈಸ್ ತಗೊಂಡಿರ್ತೀವಿ. ಗೊತ್ತಾಯ್ತಾ? ಮುದ್ದೆ ತಿಂದ್ರೆ ಮುದ್ದೆ ಒಂದೇ, ಮುದ್ದೆ ಜೊತೆಗೆ ಅಯ್ಯೋ ನಾವು ಮುದ್ದೆ ತಿಂದ್ಮೇಲೆ ಒಂದಿಷ್ಟು ಅನ್ನ ತಿಂದ್ರೆ ಸಮಾಧಾನ, ಇದು ರಾಂಗ್. ಕರೆಕ್ಟಾ? ಒಂದು ಚಪಾತಿ ಇರ್ಬೇಕು, ಒಂದು ಚಪಾತಿ ಪಲ್ಯಗಳು, 2 ತರ 3 ತರ ಪಲ್ಯಗಳಿರ್ಬೇಕು. ಓಕೆ, ಮಜ್ಜಿಗೆ ಇರ್ಬೇಕು. ಇದೆಲ್ಲ ಒಂದು ನಮ್ಮ ತಟ್ಟೆನ ಅದನ್ನ ಡಯಟ್ ಫುಡ್. ಇವಾಗಿನ ಡಯಟ್ ಅಂದ್ರೆ ನಾನು ಇವತ್ತು ಡಯಟ್ ಮಾಡ್ತಿದ್ದೀನಿ, ಊಟನೇ ಬಿಟ್ಟು ಅದು ಡಯಟ್ ಅಲ್ಲ. ಓಕೆ, ಜೊತೆಗೆ ಈ ತರ ಊಟದ ನಾವು ಅಭ್ಯಾಸ ಇರುತ್ತೆ. ಆದ್ರೆ ಇವಾಗ ನಾನು ಡಯಟ್ ಮಾಡ್ತಾ ಇದ್ದೀನಿ. ಸೊ ನನಗೆ 3 ಅವರ್ ಆಗಿ ನನಗೆ ಅಶ್ವಾಗ್ತದೆ. ಸೊ ನಾನು ಏನ್ ತಗೊಂಡ್ಬರೋದು? ಕಾಫಿ ಕುಡಿತೀನಿ, ಟೀ ಕುಡಿತೀನಿ, ಜ್ಯೂಸ್ ಕುಡಿತೀನಿ. ಅಲ್ಲ, ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ 4 ಅವರ್ ಏನು ತಿನ್ಬಾರ್ದು. ಅದನ್ನ ನಾವು ಫಾಲೋ ಮಾಡ್ಕೊಂಡು ಬಂದ್ರೆ ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ವೆಯ್ಟ್ ಇನ್ಕ್ರೀಸು ಆಗಲ್ಲ, ಬಾಡಿಗೆ ನಾವು ಏನು ಅನ್ನ ತಿಂತೀವಿ ಅದನ್ನ ಹಾರ್ಮೋನ್ ಇಂಬ್ಯಾಲೆನ್ಸು ಆಗಲ್ಲ. ಸೊ 8 ಅವರ್ ಗ್ಯಾಪ್, 4 to 8 ಅವರ್ಸ್ ಗ್ಯಾಪ್ ಇದೆ. 4 ಅವರ್ಸ್ ಕುಡಿ ಸರ್, ಏಜಿಗೆ ತಕ್ಕಂಗೆ ಮಾಡಿ. ಅವ್ರ ಏಜಿಗೆ ಅವ್ರ ಕೆಪಾಸಿಟಿನೆಲ್ಲ 4 ಅವರ್ಸ್ ಶುಗರ್ ಇರುತ್ತೆ, 4 ಅವರ್ಸ್ ಊಟ ಮಾಡಿಲ್ಲ, ಏನು ತಿಂದಿಲ್ಲ ಅನ್ನೋರಿಗೆ ಸುಸ್ತಾಗುತ್ತೆ ಅಲ್ವಾ? 4 ಅವರ್ಸ್ ಗ್ಯಾಪ್ ಕೊಟ್ಟು ನಾವು ಊಟ ಮಾಡಿ ಮತ್ತೆ ಏನಾದ್ರು ಕಾಫಿ ಕುಡಿಯೋದು, ಟೀ ಕುಡಿಯೋದು. ಆಮೇಲೆ ಕಾಫಿ ಕುಡಿದ್ರೂ ಏನ್ ಬಿಡ್ಬೇಕು? ಜೊತೆಗೆ ಸಕ್ಕರೆ. ಕಾಫಿ ಟೀಯಿಂದ ಯಾವ್ದು ಹೆಲ್ತ್ ಇಶ್ಯೂಸ್ ಇಲ್ಲ. ಯಾವ್ದು ಹೆಲ್ತ್ ಇಶ್ಯೂಸ್ ಬರೋದು? ಸಕ್ಕರೆ, ಹಾಲಿಂದ. ಮಿಲ್ಕ್, ಯಾಕಂದ್ರೆ ಮಿಲ್ಕ್ ತುಂಬಾ ಚೆನ್ನಾಗಿದೆ. ನೀವು ಹರಿದ್ವಾರ ಹೋಗಿರೋರಿಗೆ ಅನುಭವ ಇರುತ್ತೆ. ಅಲ್ಲಿ ಮಿಲ್ಕ್ ಅಲ್ಲಿ ಎಷ್ಟು ಸ್ಮೆಲ್ ಇರುತ್ತೆ, ತುಂಬಾ ಅಂತ ಇರುತ್ತೆ. ಹಾಲಿಗೆ ಅಷ್ಟು ಹಾಕೊಂಡು ಕುಡಿತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ ಹಾಲು. ಬಟ್ ನಮ್ಗಿಲ್ಲಿ ಹಾಲು ನೋ ಪ್ಯೂರಿಟಿ. ಓಕೆ, ಎಲ್ಲ ತೆಗೆದ್ಬಿಟ್ಟು ಕಾಸ್ಟ್ಲಿ ತರಿಸಿ ನಮ್ಗೆ ಅದು ಬಂದಿರುತ್ತೆ. ಟೋನ್ ಎಲ್ಲ ಫುಲ್ ಏನು ಇರೋದಿಲ್ಲ ಹಾಲು. ಸೊ ಹಾಲನ್ನ ನಾವು ಡೈಲಿ 1 ಗ್ಲಾಸ್ ನೈಟ್ ತಗೋಬೇಕು. ಕಾಫಿ ಟೀ ಹೇಗೆ ಕುಡಿಬೇಕು? ಬ್ಲಾಕ್ ಕಾಫಿ ವಿತ್ ಸ್ವಲ್ಪ ನಮ್ಗೆ ಸ್ವೀಟ್ ಇಂದಲೇ ನಮ್ಗೆ ಕುಡಿಯಕ್ಕೆ ಆಗಲ್ಲ ಅನ್ನೋರು ಸ್ವಲ್ಪ ನಾವು ಜೇನುತುಪ್ಪ ಹಾಕ್ಬೋದು. ಅಷ್ಟು ಬಿಟ್ರೆ ಸಕ್ಕರೆ ತಿನ್ನೋಂಗೆ ಇದೆ. ಈಗ ಯಾರೋ ಹೇಳ್ಬೋದು ಇನ್ನೊಂದು ಬೆಲ್ಲ ತಗೋಬೋದ? ಎರಡೂ ರಾಂಗೆ. ಸಕ್ಕರೆ ಬೆಲ್ಲ ಎರಡೂ ಒಂದೇ. ಯಾವುದೇ ಬಿಟ್ಟರು ಅದು ಸಕ್ಕರೆ ಮತ್ತೆ ನಾವು ಯಾವಷ್ಟು ನಾವು ಸಿಹಿನ ಬಿಡ್ತೀವೋ ಅಷ್ಟು ನಮ್ಮ ಹಾರ್ಮೋನ್ಸ್ ನಮ್ಮ ಹತ್ರ ಇದೆ. ಸಿಹಿ ಬಿಡ್ತೀರಾ ಸಿಹಿನ? ಓಕೆ, ಯಾಕಂದ್ರೆ ಇವತ್ತು ಮಹಿಳಾ ದಿನಾಚರಣೆ ಇರೋದ್ರಿಂದ ಸ್ವೀಟ್ ತಿನ್ಬೇಡ. ಹಬ್ಬವಾರಗಳು ತಿಂದ್ರೆ ಅಕೇಶನಲಿ ಸ್ವೀಟ್ ಓಕೆ, ಅಕೇಶನಲಿ ಓಕೆ. ಪ್ರತಿದಿನ 1 ಸ್ಪೂನ್, ಬೆಳಗ್ಗೆ 1 ಸ್ಪೂನ್, ಮಧ್ಯಾಹ್ನ ಸಂಜೆ 1 ಸ್ಪೂನ್, ಮತ್ತೆ ಸಂಜೆ ಒಂದೊಂದ್ಸಲ 2 ಸಲ ಕಾಫಿ ತಿಂತಿರ್ತೀವಲ್ವಾ? ಎಷ್ಟು ಸ್ಪೂನ್ ಆಯ್ತು ಒಂದ್ ದಿನಕ್ಕೆ? 3 ಇಂದ 4 ಸ್ಪೂನ್ ಆಯ್ತು. 1 ಸ್ಪೂನ್ ಅಲ್ಲಿ ಯಾರಿಗೂ ಸಕ್ಕರೆ ಆಗಲ್ಲ ಕಾಫಿ. 1.5 ಸ್ಪೂನ್ ಹಾಕೊಂಡ್ರೆ ಕಾಫಿ ಕರೆಕ್ಟಾ? ಅದು ಬಿಡಿ. ಕಾಫಿಗೆ ಶುಗರ್ ಲೆಸ್ ತಗೊಳ್ಳಿ. ಅಕೇಶನಲಿ ಒಬ್ಬಟ್ಟು ಇಸ್ ಗುಡ್. ಅದರಲ್ಲಿ ದಾಲ್ ಇರುತ್ತೆ, ಜೊತೆಗೆ ಬೆಲ್ಲ ಇರುತ್ತೆ, ಏಲಕ್ಕಿ ಇರುತ್ತೆ, ತೆಂಗಿನಕಾಯಿ ಇರುತ್ತೆ, ಹೆಲ್ತಿ ಇರುತ್ತೆ. ಅದೇ ಅಕೇಶನಲಿ ದಿನ ತಿನ್ನೋದು. ಓಕೆ, ನಾವು ಸ್ವಲ್ಪ ಆಸನಗಳು ಮಾಡೋಣ. ನೀ ಮೇಲೆ ಆಗಲಾಗಿ ನೀ ಮೇಲೆ ನಾರ್ಮಲ್ ಆಗಿ ಅಬ್ಡಾಮಿನಲ್ ಈ ತರ ಇಟ್ಕೊಳ್ಳಿ. ಉಸಿರಾಟ ಮಾಡಿ. ಹೊಟ್ಟೆ ಭಾಗ ಎಲ್ಲಿಂದ ನಿಮ್ಗೆ ಉಸಿರು ಬರ್ತಿದೆ ಗಮನಿಸಿ. ಯಾವ ಭಾಗದಿಂದ ಬರ್ತಿದೆ? ಹೊಟ್ಟೆಯ ಭಾಗದಿಂದ. ಅದಕ್ಕೆ ಇದನ್ನು ಏನಂತ ಕರೀತಾರೆ? ಉದರ ಶ್ವಾಸ, ಅಬ್ಡಾಮಿನಲ್ ಬ್ರೆತ್. ಪ್ರತಿನಿತ್ಯ ಒಂದು 10 ಕೌಂಟ್. ಈಗ ಚೆಸ್ಟ್ ಬ್ರೀತ್ ಎಲ್ಲಿಂದ ಬರ್ತಾ ಇದೆ? ಎದೆಯ ಭಾಗದಿಂದ ಉದರ ಶ್ವಾಸ. neck breath. Hands down. ಸರಿ, ಇವಾಗ ಯಾರನ್ನ ನೋಡ್ರಿ, ಯಾರನ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿ ಏನ್ ಹೇಳ್ತಾರೆ? ಸ್ಟ್ರೆಂಥನಿಂಗ್ ಮಾಡಬೇಕು. ಯೋಗ ಎಲ್ಲ ಸ್ವಲ್ಪ ವರ್ಕ್ ಆಗುತ್ತೆ. ಆಂತರಿಕವಾಗಿ ನಾವು ಶುದ್ಧಿ ಆಗ್ಬೇಕು ಅಂದ್ರೆ ನಾವು ನಮ್ಮ ಮನಸ್ಸು ಶುದ್ಧ ಆಗ್ಬೇಕು, ನಮ್ಮ ಮನಸ್ಸು ಆಕ್ಟಿವ್ ಆಗ್ಬೇಕು ಅಂದ್ರೆ ಯೋಗ ಮತ್ತು ಪ್ರಾಣಾಯಾಮ. ಸೊ ದೇಹ ಸದೃಢ ಆಗ್ಬೇಕು ಅಂದ್ರೆ ಸ್ಟ್ರೆಂಥನಿಂಗ್. ಕೇಳಿದ್ರೆ ಎಷ್ಟು ಜನ ಶೋಲ್ಡರ್ ಪೇನ್ ಇದೆ?
ವಾಟರ್ ಬಾಟಲ್ ತಗೋಬಹುದು ಅಥವಾ ಒಂದು ರೀತಿ ಬೆಂಬಸ್ ಮಾಡಿಸ್ತೀವಿ. ವಾಟರ್ ಬಾಟಲ್ ರಾಜಸ್ಥಾನಿ ಮಾಡ್ತಿದ್ದಾರೆ, ಆಸನಗಳನ್ನ ಮಾಡ್ತಾರೆ. ಅದನ್ನು ನಾವು ಬರೀ ಕೈಯಲ್ಲಿ ಮಾಡೋದ್ರಿಂದ ವಾಟರ್ ಬಾಟಲ್ ಅಥವಾ ನಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮಾಡಿ breathe out. Breathe in, breathe out, breathe in, breathe out. Palm reverse, breathe in, breathe out, breathe in, breathe out. Breathe in, breathe out, breathe in, breathe out. Now type 2. Breathe in, breathe out, breathe in, breathe out. Palm reverse, breathe in, breathe out, breathe in, breathe out. Type 3. Breathe in, stretch, breathe out. When you get that, shoulder pain if we don't get pain and stretch. Breathe out. Now palm reverse, breathe in, breathe out, breathe in, breathe out. Type 3. Breathe in, 4. Breathe out, breathe in, breathe out. Palm reverse, stretch, breathe in, breathe out, breathe in, breathe out. Side, breathe in, breathe out, breathe in, breathe out. Palm reverse, breathe in, breathe out, breathe in, breathe out. Now cow and cat. Marchala breathe. This is the muscle should every day need to do. ಪ್ರತಿನಿತ್ಯ ಮಾಡಬೇಕಾಗಿದ್ದ ಅಭ್ಯಾಸದಲ್ಲಿ ಮಾರ್ಜಾಲ ಶ್ವಾಸ ಮಾರ್ಜನ ಸ್ಥಿತಿಯಿಂದ ಓಕೆ both these different breathing stretch your back up, breathe out, breathe in, breathe out, breathe in, breathe out. ಸ್ಟ್ರೆಚಿಂಗ್ ಮಾಡಿದಾಗ ಗಮನಿಸ್ತಾರೆ. ಬ್ರೀತಿಂಗ್ ಇಷ್ಟು ಒಳಗೋಗಿದೆ. ಈಗ ಬ್ರೀತ್ ಔಟ್ ಮಾಡಿ, ಬ್ರೀದಿಂಗ್ ಮಾಡಿ ನೋಡಿ. ಮೇಲೆ ಈ ಭಾಗ ಮೇಲೆ ಉಟ್ಕೋಬೇಕು. ಈ ಭಾಗ ಮೇಲೆ ಉಟ್ಕೊಂಡಾಗ ಮಾತ್ರ ಇದರ ಎಫೆಕ್ಟ್ ಬರೋದು. ಬ್ರೀತಿಂಗ್, ಬ್ರೀತಿಂಗ್, ಬ್ರೀತ್ ಔಟ್, ಬ್ರೀತಿಂಗ್ ಬ್ಯಾಕ್. ಪ್ರತಿಯೊಂದು ಪೋಸ್ಟರ್ ಅಲ್ಲಿ ನಾವು ಉಸಿರಾಟವನ್ನ ಕಾನ್ಸಂಟ್ರೇಟ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ನಾವು ಉಸಿರಾಟ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ ಅದು ಯೋಗ ಅಲ್ಲ, ಎಕ್ಸರ್ಸೈಸ್. ಓಕೆ, ನಾವು ಇದರಲ್ಲಿ ಮಾರ್ಜನದಲ್ಲಿ ಸೆಕೆಂಡ್ ಸೆಟ್. ಇದು ಮೆನೋಪಾಸ್ ಟೈಮ್ ಇರೋರು, PCOD ಇರೋರು, ಯಾರು ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅವ್ರಿಗೆ ಮಾರ್ಜನ ರೀಪ್ರೊಡಕ್ಷನ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಇದರಲ್ಲಿ ಬ್ರೀತ್ ಔಟ್, breathe in, breathe out, breathe in, breathe out. Left, breathe in, breathe out, breathe in, breathe out. Okay, now type 3 ಇದೆ. ಇದನ್ನೇನಂತ ಹೇಳಿದೆ ನಾನೀಗ? ಮಾರ್ಜಾಲ ಶ್ವಾಸ. ಮಾರ್ಜಾಲ ಅಧೋಮುಖ ಶ್ವಾನಾಸನ. ಮಾರ್ಜಾಲಾಸನ, ಅಧೋಮುಖ ಶ್ವಾನಾಸನ. ಆಗ್ತಾ ಇದೆ ಎಲ್ಲರಿಗೂ? ಮಾರ್ಜಾಲಾಸನ, ಅಧೋಮುಖ ಶ್ವಾನಾಸನ. ಮಾರ್ಜಾಲ, ಅಧೋಮುಖ ಶ್ವಾನಾಸನ. ಇದೊಂದು ಸ್ಟ್ರೆಚ್. ಈ ಒಂದು ಸ್ಟ್ರೆಚ್ ನ ನೀವು ಪ್ರತಿನಿತ್ಯ ಎಷ್ಟು ಸಲ ಮಾಡಬೇಕು? ಒಂದು 10 ಟೈಮ್. ಅದೇ ರೀತಿ ಮತ್ತೊಂದು ಸ್ಟ್ರೆಚ್. ಶಶಕಾಸನ, ಭುಜಂಗಾಸನ. ಶಶಕಾಸನ, ಭುಜಂಗಾಸನ. ಶಶಕಾಸನ, ವೆರಿ ನೈಸ್. ಭುಜಂಗಾಸನ, ಶಶಕಾಸನ, ಭುಜಂಗಾಸನ. ನೋಡಿ, ಇವಾಗ ಒಂದ್ಸಲ ನೋಡ್ಕೊಳ್ಳಿ ನಾನು ಯಾವ ರೀತಿ ಹಿಂಗೆ ಹೋಗ್ತೀನಿ ಅಂತ. ಶಶಕಾಸನ ಪರ್ಫೆಕ್ಟ್. ಓಕೆ, ನೀವು ಮಾಡ್ತಿರೋದು ಸರಿನೇ. ಸೊ ಈ ಸ್ಟ್ರೆಂತ್ನೆಸ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಕೈ ನಮಗೆ ಸಪೋರ್ಟ್ ಆಗಿ ಯೂಸ್ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಮಾಡಿ ನೋಡೋಣ.
ಇದು ಈ ಸ್ಟ್ರೆಚ್. ನಿಮ್ಗೆ ಇವಾಗ ಫೀಲ್ ಆಯ್ತಲ್ಲ ಯಾವ್ದೆಲ್ಲ ಸ್ಟ್ರೆಚಿಂಗ್ ಆಗ್ತಾರೆ ಶೋಲ್ಡರ್. ಓಕೆ, ಇದು ಮಾಡ್ಬೋದು. ಯಾರಿಗೆ ನಮ್ಗೆ ತುಂಬಾ ಶೋಲ್ಡರ್ ಪೇನ್ ಇದೆ ಅನ್ನೋದು ಇದನ್ನು ಮಾಡ್ಬೋದು, ನೋ ಪ್ರಾಬ್ಲಮ್. ಆದ್ರೆ ಪರ್ಫೆಕ್ಷನ್ ನಾವಿನ್ನೂ ಅದರಿಂದ ಜಾಸ್ತಿ ಬೆನಿಫಿಟ್ ತಗೋಬೇಕು ಅಂದಾಗ ಓಕೆ, ಮಾರ್ಜರಾಸನ PCOD ಅಲ್ಲಿ PCOD ಇದೆ, PCOS ಪ್ರಾಬ್ಲಮ್ ಇದೆ. PCODಗೂ PCOS ಪ್ರಾಬ್ಲಮ್ಗೆ ನಿಮಗೆ ಡಿಫ್ರೆನ್ಸ್. PCOD ಇರೋದು ತುಂಬಾ ದಪ್ಪ ಆಗ್ತಾ ಬರುತ್ತೆ, PCOS ಇರೋದು ಸಣ್ಣ ಆಗ್ತಾ ಬರ್ತಾರೆ. PCOD ಓಕೆ, PCOS ಇಸ್ ದ ವೆರಿ ಮಾನಿಟರ್. ಯಾಕಂದ್ರೆ PCOS ಇರೋರಿಗೆ ಪೀರಿಯಡ್ಸ್ 3 ತಿಂಗಳಿಗೆ 4 ಸಲ ಆಗ್ತದೆ. PCOD ಇರೋರಿಗೆ 3 ತಿಂಗಳು ಒಂದ್ಸಲ, 4 ತಿಂಗಳು ಒಂದ್ಸಲ, ಒಂದ್ಸಲ ವರ್ಷಕ್ಕೆ ಮಾತ್ರೆ ತಗೊಳ್ತಾರೆ. ನನ್ನ ಕ್ಲಾಸಲ್ಲಿ ನಾನು ಅದನ್ನ ಮುಂದೆ ಹೇಳ್ತೀನಿ, ಟ್ಯಾಬ್ಲೆಟ್ ತಗೊಂಡ್ರೆ ಆಗ್ತಾರೆ ಅಂತ ಇರೋರು ಒಂದು 3-4 ತಿಂಗಳು ಕ್ಲಾಸಿಗೆ ಬಂದ್ಮೇಲೆ ರೆಗ್ಯುಲಾರಿಟಿ, ಆ ರೆಗ್ಯುಲಾರಿಟಿ ಬರೋದೇ ಯೋಗ. ಯಾವುದೇ ಡಾಕ್ಟರ್ ಹತ್ರ ಒಂದು ಹೇಳ್ತಾರಲ್ಲ ಯೋಗ ಮಾಡಿ ಸರಿ ಹೋಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರು, ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು, ಫ್ಲೋ ಇಲ್ದಲೇ ಇರೋರಿಗೆ ಇದೆಲ್ಲ ಒಂದು ತುಂಬಾ ಒಂದು ಸ್ಟ್ರೆಚಿಂಗ್ಸ್ ಮತ್ತೆ ಆಸನ ಯೋಗ ತುಂಬಾ ಅಷ್ಟಿರುತ್ತೆ. ಓಕೆ, ನೆಕ್ಸ್ಟ್ ಭುಜಂಗಾಸನ. ಭುಜಂಗಾಸನದಲ್ಲಿ ನಾವು 3 ಸ್ಟ್ರೆಚ್ ಮಾಡ್ತಾರೆ. ನೋಡಿ, ಭುಜಂಗಾಸನದಲ್ಲಿ ಎಲ್ಬೋನ ಡೌನ್ ಇಟ್ಕೊಂಡು ಜಾಗ್ರತೆ ಮಾಡಿ ಇಲ್ಲ ನೋಡ್ಕೊಳ್ಳಿ. ನಿಮಗೆ ಮ್ಯಾಮ್ ಮಾಡಿಸ್ತಾರೆ, ಬ್ರೀತ್ ಇನ್ ಅಪ್, ಬ್ರೀತ್ ಔಟ್. ಇದನ್ನ ಮೂವ್ಮೆಂಟ್ಸ್ ಕೊಟ್ಟು ಮಾಡ್ಬೇಕು. ಮೂವ್ಮೆಂಟ್ ಪ್ರತಿಯೊಂದು ಆಸನಕ್ಕೂ ಒಂದು 10ರಿಂದ 15 ಮೂವ್ಮೆಂಟ್ಸ್ ಕೊಡಬೇಕು. ಏನೇನು ಉಪಯೋಗ ಇದೆ ಇದರಲ್ಲಿ? ನಿಮಗೆ ವೇಟ್ ಲಾಸ್ ಆಗುತ್ತೆ. ಆಮೇಲೆ ಉಸಿರಾಟ, ನಾವು ಬ್ರೀದಿಂಗ್ ತಗೊಂಡು ಬ್ರೀತ್ ಔಟ್ ಮಾಡೋದ್ರಿಂದ ಪ್ರಾಣಾಯಾಮ. ನಿಮಗೆ ಪ್ರಾಣಾಯಾಮ ಮಾಡಕ್ಕೆ ಒಂದ್ಸಲ ಬೋರ್ ಆಗ್ತಾ ಇರುತ್ತೆ, ಅಯ್ಯೋ ಆಸನ ಇದ್ರೆ ಮಾಡ್ಬೋದಾಗಿತ್ತು, ಪ್ರಾಣಾಯಾಮ ಬೋರ್. ಸೊ ಇನ್ನು ಆಸನದಲ್ಲೇ ನಮಗೆ ಪ್ರಾಣಾಯಾಮ 2 ಎಫೆಕ್ಟ್. ಓಕೆ, 2 ಬೆನಿಫಿಟ್ ಆಯ್ತಾ. ಈಗ ಥರ್ಡ್ ಒಂದು ನಾವು ಪೋಸ್ಟರ್ ಇರೋದ್ರಿಂದ ಈ ಇದನ್ನ ಏನಂತ ಕರೀತಾರೆ ಮಾಡ್ತೀರಲ್ಲ, ಹೇಳಿ ಏನಂತ ಪೋಸ್ಟರ್ ನೀವು? ಭುಜಂಗಾಸನದಲ್ಲಿ ಏನು? ಸರಳ ಭುಜಂಗಾಸನ. ಸರಳ ಎಲ್ಲರೂ ಮಾಡ್ಬೋದು, ಸರಳ ಭುಜಂಗಾಸನ. ಓಕೆ, ಯಾವುದು 2 ಪಾಮ್ ಇಟ್ಕೊಂಡಾಗ ಇದನ್ನೇನಂತ ಕರೀತಾರೆ? ಅರ್ಧ ಭುಜಂಗಾಸನ. ಇಲ್ಲಿ ಏನು ಮಾಡ್ಬೇಕು ನಾವು? ಲೋವರ್ ಅಬ್ಡಾಮಿನಲ್ ಕೆಳಗಡೆ ಪಾಯಿಂಟ್ ಔಟ್ ಮಾಡ್ಬೇಕು. ಯಾವುದು? ನೆಕ್ ಬ್ಯಾಕ್ ಆಗುತ್ತೆ. ಎಲ್ಬೋ ನೋಡಿ ನಂದು ಸ್ಟ್ರೈಟ್ ಇಲ್ಲ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ನೆಕ್ ಅಪ್, ಬ್ರೀತ್ ಔಟ್. ಪೂರ್ಣ ಭುಜಂಗಾಸನ. ಬ್ರೀತ್ ಔಟ್, ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ಬ್ರೀತ್ ಇನ್ ಅಪ್, ಬ್ರೀತ್ ಔಟ್. ನಾವೀಗ 3 ಸ್ಟೆಪ್ ಮಾಡಿದ್ವಿ. ಮೊದಲನೇ ಸ್ಟೆಪ್ ಎಲ್ಲಿ ವರ್ಕ್ ಆಯ್ತು? ಎಲ್ಲಿ ವರ್ಕ್ ಆಯ್ತು? ಯಾವ ಭಾಗ, ಬೆನ್ನಿನ ಯಾವ ಭಾಗ ವರ್ಕ್ ಆಯ್ತು? ಸೆಂಟರ್. ಇದು ಸ್ವಲ್ಪ ಮೇಲೆ ಶೋಲ್ಡರ್, ಕರೆಕ್ಟಾ? ಇದು ಕಂಪ್ಲೀಟ್ ಬ್ಯಾಕ್, ಕರೆಕ್ಟಾ? ಭುಜಂಗಾಸನದಲ್ಲಿ 3 ಸ್ಟೆಪ್ ಆಯ್ತು. 4ನೇ ಸ್ಟೆಪ್. ಓಕೆ, ಹಾಗೆ ಕೈಗಳ ಮೇಲೆ ನೋಡಿ, ಜಸ್ಟ್ ಮ್ಯಾಕ್ಸಿಮಮ್ ಇದನ್ನು ನಾವು 5 ಮೂವ್ಮೆಂಟ್ಸ್ ಇಲ್ಲ 10 ಮೂವ್ಮೆಂಟ್ಸ್ ಇಟ್ಟು ಪೋಸ್ಟರ್ ಅಲ್ಲಿ ಹೇಗಿರ್ಬೇಕು, ಉಸಿರಾಟ ಹೇಗಿರ್ಬೇಕು, ನಾವು ಪೋಸ್ಟರ್ ಮಾಡ್ತಾ ಇದೀವಿ. ಪೋಸ್ಟರ್ ಬಂದ್ವಿ, ಇವಾಗ ನಾವು ಮೂವ್ಮೆಂಟ್ಸ್ ಅಲ್ಲಿ ಬ್ರೀತ್ ಇನ್ ಮಾಡಿದ್ವಿ, ಬ್ರೀತ್ ಔಟ್ ಮಾಡಿದ್ವಿ, ಬ್ರೀತ್ ಇನ್ ಮಾಡಿದ್ವಿ, ಬ್ರೀತ್ ಔಟ್ ಮಾಡಿದ್ವಿ. ಆಮೇಲೆ ನಾನು ಪೋಸ್ಟರ್ ಹೋದೆ, ಇಲ್ಲಿ 10 ಕೌಂಟ್ ಇಡ್ತೀನಿ. ಬ್ರೀತ್ ಉಸಿರಾಟ ಹೇಗಿರ್ಬೇಕು? ಹೋಲ್ಡ್ ಮಾಡ್ತೀವಿ ಅನ್ಕೊಂಡ್ರೆ ಬಾಡಿ ಪೇನ್ ಬರುತ್ತೆ, ವೇಟ್ ಪುಟ್ ಅಪ್. ಬಾಯಿ ಓಪನ್ ಮಾಡ್ಕೊಂಡು ಉಸಿರಾಟ ಆದ್ರೆ ನಿಮ್ಗೆ, ಯಾಕಂದ್ರೆ ಟೀಚರ್ಸ್ ಆದ್ಮೇಲೆ ಎಲ್ಲ ಸ್ವಲ್ಪ ದಪ್ಪ ಆಗ್ತಾರೆ, ಯಾಕಂದ್ರೆ ಅವ್ರು ಮಾತಾಡ್ತಾನೆ ಇರ್ತಾರೆ, ಅದಕ್ಕಾಗಿ ದಪ್ಪ ಆಗ್ತಾರೆ. ಓಕೆ, ಇಷ್ಟು ಎತ್ತದ್ಮೇಲೆ ನಾವು ಉಸಿರಾಟನ ಬಾಯಲ್ಲಿ ಆಗ್ತಾ ಇರ್ತೀವಿ, ಅದು ಏನಾಗುತ್ತೆ ವೇಟ್ ಜಾಸ್ತಿ ಆಗುತ್ತೆ. ಆಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಮತ್ತೆ ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನಾವು ಹೀಗೆ ಹೋಗಿದ ತಕ್ಷಣ ಸಹಜ ನಾರ್ಮಲ್ ಹೇಗಿರ್ತೀವೋ ಹಾಗೆ ಉಸಿರಾಟ, ನಾರ್ಮಲ್ ಉಸಿರಾಟ ಆಗ್ಬೇಕು. ನಾವೇನಿದ್ರೆ ಮೂವ್ಮೆಂಟ್ಸ್ ಅಲ್ಲಿ ಮಾತ್ರ ತಗೋಬೇಕು, ತಗೋಬೇಕು.
Breathe in up. Breathe out out. Breathe in up. Next one. ಭುಜಂಗಾಸನ ಎಲ್ಲಾ ಸೆಟ್ಗಳು ಲೇಡೀಸ್ಗೆ ಸ್ಪೆಷಲಿ ಏನೇ ಹೆಲ್ತ್ ಇಶ್ಯೂಸ್ ಇದ್ರು, ಏನೇ ನಮ್ಮ ಕಾಲಿಂದ ಅಂಗುಷ್ಟದಿಂದ ತಲೆವರೆಗೂ ಏನೇ ಹೆಲ್ತ್ ಇಶ್ಯೂಸ್ ಇದ್ರು ಭುಜಂಗಾಸನ ಇಸ್ ದ ಗುಡ್. ಭುಜಂಗಾಸನ ಮತ್ತೆ ಶಲಭಾಸನ ಎಲ್ಲಕ್ಕೂ ಗೊತ್ತಿದೆ. ಮೊದಲು ರೈಟ್ ಕಾಲು ಸೇಮ್ ಯಾವುದೇ ಆಸನ ಮಾಡಿ 3 ಇಂದ 4-5 ಮೂವ್ಮೆಂಟ್ ಕೊಡಿ. 5ನೇ ಕೌಂಟಿಗೆ ಸ್ಟೇ ಆಗಿ ಒಂದು 10 ಕೌಂಟ್. ಓಕೆ, ನೀವು ಸಿಲೆಬಸ್ ಚೇಂಜ್ ಮಾಡಿದ್ರು ಇವೆಲ್ಲ ಆಡ್ ಮಾಡ್ಕೊಳ್ತಾ ಹೋಗಿ. ಸಿಲೆಬಸ್ ಚೇಂಜ್ ಮಾಡಿ, ಸೊ ಇದನ್ನ ಆಡ್ ಮಾಡಿ. ಯಾಕಂದ್ರೆ ಬರೀ ಲೇಡೀಸ್ ಅಲ್ಲಿ ಇರೋದ್ರಿಂದ, ಸೊ ಈ ತರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಎಸ್ಪಿ ಶೂಟಿಂಗ್ ನಾನು ಅಷ್ಟು ಬ್ಯಾಚ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ನಮ್ಗೆ 108 ಸೂರ್ಯ ನಮಸ್ಕಾರ ಆಯ್ತು. 108 ಸೂರ್ಯ ನಮಸ್ಕಾರ, ಸೇಮ್ ಚಕ್ರ ಆಕ್ಟಿವೇಶನ್, ಮತ್ತೆ ಇದು 1.5 ಗಂಟೆ ಕ್ಲಾಸು. ಸೊ ನಾನು ಅಲ್ಲಿ ಪ್ರತಿ ವಾರ ಮಾಡ್ತೀನಿ. ನಮ್ಗೆ ಯಾವುದೇ ರೀತಿ ಬಾಡಿ ಪೇನ್ ಬರೋದು, ಯಾಕಂದ್ರೆ ಅಭ್ಯಾಸ ಮಾಡಿ ಮಾಡಿ ಆ ಥರ. ಶಲಭಾಸನದಲ್ಲೂ ಅಷ್ಟೇ ಹ್ಯಾಂಡ್ಸ್ ಹಿಂದೆ ಬರುತ್ತೆ. ರೈಟ್ ಲೆಗ್ ನ ಅಪ್ ಮಾಡ್ತಾರೆ ಮ್ಯಾಕ್ಸಿಮಮ್. ನೀಸ್ ರೈಟ್ ಇರಬೇಕು. ರೈಟ್ ಲೆಗ್ ಅಪ್ ಡೌನ್, ಅಪ್ ಡೌನ್. ಬ್ರೀದ್ ಇನ್ ಬ್ರೀದ್ ಔಟ್. ಆಮೇಲೆ ನಾವು ಸ್ಟೇ ಮಾಡಿದಾಗ ಉಸಿರಾಟ ಸಹಜವಾಗಿ. ಇದನ್ನ ಗಮನಿಸ್ಕೊಳ್ಳಿ. ಯಾವ್ಯಾವ್ದು ಹೇಳಿದೆ? ಮಾರ್ಜಾಲ ಆಯ್ತು, ಭುಜಂಗಾಸನ ಸೆಟ್ಟು, ಶಲಭಾಸನ, ಧನುರಾಸನ. ಧನುರಾಸನ ಇಸ್ ದ ಗುಡ್ ಫಾರ್ PCOD, PCOS. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವರು ಅವಾಯ್ಡ್ ಮಾಡಲೇಬೇಕು. ಧನುರಾಸನ, ಗೋಪುಷ್. ಓಕೆ, ಇದನ್ನ ಸಿವಿಯರ್ ಬ್ಯಾಕ್ ಪೇನ್ ಇರೋರು ಮಾಡೋದ್ಬೇಡ. ಓಕೆ, ಸಿವಿಯರ್ ಬ್ಯಾಕ್ ಪೇನ್ ಇರೋರು ಮಾಡೋದ್ಬೇಡ, ಬಿಟ್ಬಿಡಿ. ಇದಕ್ಕೆ ಯಾರಾದ್ರೂ ನಮಗೆ PCOD ಕೊಟ್ಟೆ ಕಲಿಸ್ಕೋಬೇಕು, ಫ್ಲೋಟಿಂಗ್ ಇದೆ, ಗ್ಯಾಸ್ಟ್ರಿಕ್ ಇಶ್ಯೂ ಇರೋದು ತುಂಬಾ ಒಳ್ಳೆಯದು. ಅಂದ್ರೆ ಬ್ಯಾಕ್ ಪೇನ್ ಇರೋರು ಅವಾಯ್ಡ್. ಓಕೆ, ನಮ್ದು ಉಷ್ಟ್ರಾಸನ ಎಲ್ಲ ಗೊತ್ತಿದೆ. ಟೈಮ್ ಕಮ್ಮಿ ಇರುತ್ತೆ, ಬರೀ ಆಸನ ಹೆಣ್ಮಕ್ಳಿಗೆಲ್ಲ ಬ್ಯೂಟಿ ಪಾರ್ಲರ್ ಹೋಗ್ದಲೇ ಇಲ್ಲ ಅಂತ ಹೋಗಬೇಕು, ಆಯ್ತಾ? ಉಷ್ಟ್ರಾಸನ ನಾವು both hands hold, ಒಂದು ಸೆಟ್ಟು, ಇನ್ನೊಂದು ಸೆಟ್ ಇದೆ, ಮತ್ತೆ ಬ್ಯಾಕು ಮತ್ತೆ ಮುಟ್ಟೋದು. ಇದರಲ್ಲಿ ಇನ್ನೊಂದು ನಮ್ಗೆ ಇವಾಗ ನಾನು ಹೇಳಿದೆ 40 ವರ್ಷ ಆದ್ಮೇಲೆ ಸ್ವಲ್ಪ ನಮ್ಗೆ ಸೈಡ್ ಜಾಸ್ತಿ ಆಗುತ್ತೆ. ಸೈಡ್ ಕಮ್ಮಿ ಮಾಡ್ಕೊಳಕ್ಕೆ ಹ್ಯಾಂಡ್ಸ್ ಅಪ್, ಲೆಫ್ಟ್ ಹ್ಯಾಂಡ್ ಬ್ಲಾಕ್ ರೈಟ್ ಅಪೋಸಿಟ್ ಸೈಡ್. ಆಯ್ತಾ? ಅಷ್ಟೇ ಅಲ್ಲ, ಎಲ್ಲಿ ಇರಬೇಕು? ಸೈಡ್ ಎಳಿತಾ ಇದೆ. ನಮ್ಮ ಲವಿಂಗ್ ಹ್ಯಾಂಡ್ ಎಳಿತಾ ಇದೆ. ಆಮೇಲೆ ಅರ್ಥ ಇದನ್ನ ನಾವು ಇನ್ನೂ ಕಮ್ಮಿ ಮಾಡ್ಕೋಬೇಕು. ನನಗೆ ಒಂದು ತಿಂಗಳು ಈ ಸೈಡ್ ಕಮ್ಮಿ ಆಗ್ಬೇಕು ಅಂತ ನಿಮ್ಗೆ ಮದುವೆ ಇದೆ. ಓಕೆ, ಇಲ್ಲಿ ನೋಡಿ, ಲೆಫ್ಟ್ ಟಚ್ ಆಗ್ತಿದ್ಯಾ? ಗುಡ್. ಯೋಗ ಮಾಡೋಲ್ಲ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಹಾಗೆ ನಮ್ಗೆ ನೀ ಪೇನ್ ಇಲ್ಲ, ಒಮ್ಮೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ. ಸೊ ನಮ್ಗೆ ಜಾಸ್ತಿ ಹೊತ್ತು ಅಂದ್ರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿ ಅನ್ನೋರು ನೀ ಪೇನ್ ಇರೋ ಬೇಡ. ಜಾಯಿನ್ ದ ನೀಸ್, ಕಂಪ್ಲೀಟ್ಲಿ ಫೀಟ್ ಸ್ಪ್ರೆಡ್. ಎಷ್ಟು ಜನ ಕುತ್ಕೊಂಡ್ರಿ? ಹಾಗೆ ಇದ್ದೇ ಮಲಗಿ ಆಗೋದು ಮಾತ್ರ ನೈಸ್. ಎಲ್ಬೋಸ್ ಕೋಟ. ಇದು ಒಂದು ನಮಗೆ ಹೊಟ್ಟೆಯ ಕಿಬ್ಬೊಟ್ಟೆಯ ಭಾಗ ತರಿಸ್ಕೊಳ್ಳೋಕ್ಕೆ ಮತ್ತೆ ಸೈನ್ಸ್ ಮತ್ತೆ ಕಿಬ್ಬೊಟ್ಟೆ. ಓಕೆ, ಹಾಗೆ ನೆಕ್ಲಾಸ್ ಲಟಾಸ್. ಪಶ್ಚಿಮೋತ್ತನಾಸನ. ನನಗೆ ಹೊಟ್ಟೆ ಇದೆಪ್ಪ, ನನಗೆ ಬಗ್ಗಕ್ಕಾಗಲ್ಲ, ಹೊಟ್ಟೆ ಇರೋರು ಮಾಡ್ಬೋದು. ನಿಮ್ಮ ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದ್ರೆ ಮಾತ್ರ ಪಶ್ಚಿಮೋತ್ತನಾಸನ ಕ್ಲಾಸ್ ಹೇಳ್ತಾರಮ್ಮ. ನನಗೆ ಇಷ್ಟಪ್ಪ ಹೊಟ್ಟೆ ಇದೆ, ನನಗೆ ಬಗ್ಗಕ್ಕೆ ಆಗಲ್ಲ. ಹೊಟ್ಟೆಗೂ ಪಶ್ಚಿಮೋತ್ತನಾಸನಕ್ಕೂ ಸಂಬಂಧ ಇರೋದು ನಮ್ಮ ಬ್ಯಾಕ್. ನಮ್ಮ ಬ್ಯಾಕ್ ಫ್ಲೆಕ್ಸಿಬಲ್ ಇದ್ದಷ್ಟು ನಾವು ಟಚ್ ಮಾಡಿ, ಇಲ್ಲ ಅಂದ್ರೆ ಬ್ಯಾಕ್ ಪೇನ್ ಇರೋರು ಇದನ್ನ ಅವಾಯ್ಡ್ ಮಾಡಿ. ಯಾವಾಗಲೂ ತಿಳ್ಕೊಳ್ಳಿ, ಬ್ಯಾಕ್ ಪೇನ್ ಇರೋರು ಫಾರ್ವರ್ಡ್ ಬೆಂಡ್ ಕಂಪ್ಲೀಟ್ ಆಗಿ ನೀವು ಮಾಡ್ಲೇಬೇಕಾ? ಹೀಗೆ ಬ್ಯಾಕ್ ಪೇನ್ ಇರ್ತಾ ಈಗ
ಎನಿ L4 ಇಶ್ಯೂಸ್ ಇರೋರು ಯಾವುದೇ ಕಾರಣಕ್ಕೂ ನೀ ಸ್ಟ್ರೈಕ್ ಮಾಡಬಾರ್ದು. ಸೂರ್ಯ ನಮಸ್ಕಾರದಲ್ಲೂ ಅಷ್ಟೇ, ಸೂರ್ಯ ನಮಸ್ಕಾರ ಮಸ್ಟ್ ಶುಡ್ ಎವ್ರಿ ಡೇ 24 ಟೈಮ್ಸ್, ಎವ್ರಿವನ್ 24 ಟೈಮ್ ಮಾಡಿ. 12 ನಿಲ್ಲಿಸ್ಕೋಬೇಕು, 24 ಸಲ ಮಾಡಿ. ಬ್ಯಾಕ್ ಪೇನ್ ಇರೋರು ಪಾದ ಹಸ್ತಾಸನ ಮಾಡ್ಬೇಕಾದ್ರೆ ನೀ ಪೇನ್ ನೀ ಸ್ಟ್ರೈಕ್ ಮಾಡಿ. ಓಕೆ, ಅದೊಂದು ನೆನ್ಪಿಟ್ಕೊಳ್ಳಿ. ಬ್ಯಾಕ್ ಪೇನ್ ಇರೋದು ಇಲ್ಲಾಂದ್ರೆ ನೀ ಸ್ಟ್ರೈಕ್ ಅದೊಂದು. ಪಶ್ಚಿಮೋತ್ತನಾಸನ ಆದ್ಮೇಲೆ ರೈಟ್ ಲೆಗ್ ಫೋಲ್ಡ್. ಈಗ ಹಣೆನ this posture name Triangle Mukhaika Pada Paschimottanasana. Okay, ಎರಡು ಕಡೆ ಹಾಗೆ ಅರ್ಧ ಮತ್ಸ್ಯೇಂದ್ರಾಸನ ಹೋಗಿದೆಯಲ್ಲ, ಅರ್ಧ ಮತ್ಸ್ಯೇಂದ್ರಾಸನ. ಇವೆಲ್ಲ ಸ್ಟಮಕ್ ಟ್ವಿಸ್ಟೆಡ್ ಪೋಸ್ಟರ್ಸ್, ಎಲ್ಲಾ ಪೋಸ್ಟರ್ಸ್ ಹೆಣ್ಮಕ್ಳಿಗೆ ಗುಡ್. ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಮರೀಚಾಸನ, ಆಮೇಲೆ ಭಾರದ್ವಾಜಾಸನ, ಉಪವಿಷ್ಟ ಕೋನಾಸನ, ಸೈಡ್ ಬೆಂಡಿಂಗು, ಭೂನಮನಾಸನ, ಈ ಎಲ್ಲ ಆಸನಗಳು ಲೇಡೀಸ್ಗೆ ತುಂಬಾ ಒಳ್ಳೆಯದು. ಯಾಕೆಂತಂದ್ರೆ ನೋಟ್ ಮಾಡ್ಕೋಬಹುದು ನೀವು. ಆಮೇಲೆ ಆಮೇಲೆ ಅವ್ರು ಮಾಡಿಸ್ಬೇಕಾದ್ರೆ ಮೇಡಮ್ ಮಾಡಿಸ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೇಡಮ್ ಮಾಡಿಸ್ತಾ ಇರ್ತಾರೆ. ಓಕೆ, ನಾವು ಲೆಫ್ಟ್ ಫಾರ್ಮ್ ಬ್ಯಾಕ್. ಇದು ಹೇಗೆ ಅಂದ್ರೆ ನೋಡಿ, ಈ ಭಾಗನ ಕಂಪ್ಲೀಟ್ ಇಂದ ಹೋಗ್ಬೇಕು. ಈಗ ಹೀಗೆ ಟ್ವಿಸ್ಟ್ ಮಾಡಿ ಭಾಗನ ಇಟ್ಬೇಕು. ಈಗ ನೀವು ಎಷ್ಟು ಟ್ವಿಸ್ಟ್ ಆಗಿದೆ ಗಮನಿಸಿ. ನಿಮ್ದು ರೈಟ್ ನಿಮ್ದು ರೈಟ್ ಹ್ಯಾಂಡ್ ಬ್ಯಾಕ್, ರೈಟ್ ಹ್ಯಾಂಡ್ ಬ್ಯಾಕ್ ಬಲ ಕೈ ಇದೆ. ಇದನ್ನ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಹೇಳ್ತಾರೆ. ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು. ಅರ್ಧ ಮತ್ಸ್ಯೇಂದ್ರಾಸನ, ವಕ್ರಾಸನ, ಮರೀಚಾಸನ. ವಕ್ರಾಸನ ನೀವೆಲ್ಲ ಮಾಡಿ ಗೊತ್ತಲ್ಲ. ಇದರಲ್ಲಿ ಒಂದು ಅಡ್ವಾನ್ಸ್ ವೇರಿಯೇಷನ್ ಕ್ಲಾಸ್. ಎಷ್ಟು ಜನ ಮುಗಿಸಿದೆ? ನನಗೂ ಹೊಟ್ಟೆ ಅದು ತಾಯಿ ಆಗ್ತಲ್ಲ, ಅದು ಏನು ಮಾಡಕ್ಕಾಗಲ್ಲ. ಇದರ ಪೋಸ್ಟರ್ ನೇಮು ವಕ್ರಾಸನ. ಜನರಲ್ ನಾವೆಲ್ಲ ಮಾಡ್ತಿದ್ವಿ ಅಲ್ವಾ. ವಕ್ರಾಸನ ಟೈಪ್ 1 ಮರಿ. ವಕ್ರಾಸನಕ್ಕೆ ಇದೊಂದು ಹೆಸರು ಮರೀಚಾಸನ. ಅಪ್ಪ ಕಷ್ಟ ಇದೆ ಅಲ್ವಾ ಹಂಗ ಅನ್ಕೊಂಡವರು ಇದನ್ನ ಮಾಡಿ. ಒಂದು ಕಾಲ್ ಮೇಲೆ ಒಂದು ಪಾರ ಹಾಕ್ಬೋದು. ಲೆಫ್ಟ್ ಹ್ಯಾಂಡ್ ಹಿಂದೆ, ರೈಟ್ ಹ್ಯಾಂಡ್ ಆನ್ ದ ಸೈಡ್. ಲುಕ್ ಬ್ಯಾಕ್. ಸಿಂಪಲ್ ಪೋಸ್ಟರ್. ಪೋಸ್ಟರ್ ಬೇಕಿಲ್ಲ, ನೀವು ಪಾದಕ್ಕೆ ಆಪೋಸಿಟ್ ಮಾಡಿ. ಪೋಸ್ಟರ್ ನೇಮು ಭಾರದ್ವಾಜಾಸನ ಪ್ರಕಾರ 1. ಯಾರಿಗೆ ಕುಕ್ಕೆ ನೋವಿದೆ, ಬೆನ್ನು ನೋವಿದೆ, ರಿಲ್ಯಾಕ್ಸ್ ಆಯ್ತಾ? ರಿಲ್ಯಾಕ್ಸಿಂಗ್ ಆಸನ ಒಂದು ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಸನ. ಪೀರಿಯಡ್ಸ್ ಟೈಮ್ ಅಲ್ಲಿ ಹೆವಿ ಫ್ಲೋ ಇದೆ, ಬ್ಯಾಕ್ ಪೇನ್ ಇದೆ ಅಂದ್ರೆ ನೀವು ಇದು ಮಾಡ್ಬೋದು. ಟಿವಿ ನೋಡ್ಬೇಕು, ಇಲ್ಲ ನಿಂತ್ಕೊಂಡು ಪೀರಿಯಡ್ಸ್ ಎಲ್ಲ ಫ್ಲೋ ಮಾಡೋಕ್ಕಾಗಲ್ಲ. ಸೂರ್ಯ ನಮಸ್ಕಾರ ಮಾಡಿದ್ರೆ ಫ್ಲೋ ಜಾಸ್ತಿ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ. ಈ ಆಸನ ಈಸಿ. ಓಕೆ, ಹಾಗೆ ನಿಮ್ಗೆಲ್ಲ ಗೊತ್ತಿರೋದ್ರಲ್ಲಿ ಇದು ಮೇನ್. ಎಷ್ಟಾಗುತ್ತೋ ಅಷ್ಟು ನಾವು ಹೊಟ್ಟೆ ಕರೆಕ್ಟಾಗಿ ಇದೊಂದು ಮಾಡಿ ನಾನು ನೆಕ್ಸ್ಟ್ ಮೂವಿ ಬರ್ತೀನಿ. ಟೈಮ್ ಹೋಗ್ಬಾಯ್ತು. ಬೇಕಾದ್ರೆ ಆಮೇಲೆ ಹೇಳ್ತೀನಿ ನಿಮ್ಗೆ ಯಾವ್ಯಾವ ಆಸನ ಮಾಡ್ಕೋಬೇಕು. ಫೇಸ್ ಯೋಗ ಬೇಕಲ್ಲ. ವಿತೌಟ್ ರೈಟ್ ಫ್ರಂಟ್ ಲೆಫ್ಟ್ ಫ್ರಂಟ್. ಇದನ್ನ ಎಷ್ಟೆಲ್ಲ ಮಾಡಬೇಕು? 10. ಓಕೆ, 10 ಬಲ ಎಡಗಡೆ 10 ಸಲ. ಓಕೆ, ಈ ಕೈ ಇದೆ, ಈ ಕೈ ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ. ಇದು ಎಷ್ಟು ಸಲ ಮಾಡಬೇಕು? 10 ಟೈಮ್. ಈ ಸೈಡ್ 10, ಈ ಸೈಡ್ ಟೋಟಲ್ 20. ಓಕೆ, ನೆಕ್ಸ್ಟ್ ಮುಂದೆ. ಭಾರಿ ಕಷ್ಟ ಅಲ್ಲ, ತುಂಬಾ ಈಸಿ ಇದೆ ನೋಡಿ. ಚೆನ್ನಾಗಿ ಏನಾಗ್ತಾ ಇದೆ. ವಾವ್, ಸೂಪರ್. ಇದೊಂದು. ಆಮೇಲೆ
ಒಂದು ಸೋಮವಾರ ಇದನ್ನ ಮಾಡಿದ್ವಿ ಹೊಟ್ಟೆಗೆ, ಬುಧವಾರ ಇದನ್ನ ಮಾಡ್ಕೊಳ್ಳಿ. ಕಾಲು ಬೆಂಡ್ ಮಾಡಿ ನಂದಲ್ಲ ಕಾಲು ಪಕ್ಕ ಆ ಕಡೆ ಇರಂಗಿಲ್ಲ, ಮೇಲೆ ಇರ್ಬೇಕು, ಮೇಲೆ ಇರ್ಬೇಕು. ತುಂಬಾ ಚೆನ್ನಾಗಿದೆಲ್ಲ. ಆ ಒಂಚೂರು ಬೇಕಿಲ್ಲ, ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಆಗ್ತಿದೆ ಒಳ್ಳೆ ಒಳ್ಳೆ ಇರೋದು. ಓಕೆ ಇನ್ನೊಂದ್ಸರಿ ಇದು ಪ್ರೆಸ್ ಮಾಡಿ. ತುಂಬಾ ಚೆನ್ನಾಗಿದೆಲ್ಲ. ಕಾಲು ಎಷ್ಟು ಚೆನ್ನಾಗಿದೆ ನೋಡಿ. ಏನೋ ಕೈಗಳಲ್ಲಿ ಕೈ ಸ್ಟಮಕ್ ಎಲ್ಲ ಕಮ್ಮಿ ಆಗುತ್ತೆ. ಇನ್ನೊಂದು ಸ್ಟೆಪ್ ಇದೆ, ಒಂದರ ಕಾಲು ಸೈಡ್ ಹೀಗೆ 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 ವಾರಕ್ಕೆ 2 ಸಲ 20 ಸಲ ಎಲ್ಲಾನು ಸೆಟ್ ಇಷ್ಟು ಮಾಡಿ ಪ್ರಾಣಾಯಾಮದಲ್ಲಿ ಕಪಾಲಭಾತಿ. ಯಾರಿಗೆ ಅಂಡರ್ ಟ್ರೀಟ್ಮೆಂಟ್ ಇದೆಯಾ, ಫಿಸಿಕ್ ಹೋಗಿ ಅಂಡರ್ ಟ್ರೀಟ್ಮೆಂಟ್ ಇದ್ದೀರಾ, ಮಗುಗೆ ಅಂಡರ್ ಟ್ರೀಟ್ಮೆಂಟ್ ಇದ್ದೀರಾ, ಸ್ಟ್ರೋಕ್ ಒಂದು ಸ್ಟ್ರೋಕ್ ಒಂದೇ ಇಷ್ಟೇ. ಯಾರಿಗೆ ನಾನೀಗ ನನಗೆ ಏನು ಪ್ರಾಬ್ಲಮ್ ಇಲ್ಲ, ವೇಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀನಿ, 100% ವೇಟ್ ಲಾಸ್ ಆಗುತ್ತೆ. ಪ್ರತಿನಿತ್ಯ ಯಾರು 10 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅವರು 100% ಹೊಟ್ಟೆ 10 ನಿಮಿಷ ಮಾಡ್ತಾರೆ. 10 ನಿಮಿಷ ಅಗ್ನಿಸಾರ ಕ್ರಿಯೆ ಹಾಗೆ ಬಾಹ್ಯ ಪ್ರಾಣಾಯಾಮ ಅನ್ವಯ ಮಾಡಿ ಅದೆಲ್ಲ ಅವೆರಡೂ ಅಷ್ಟೇ 3 ದಿವಸ. ಉಜ್ಜಾಯಿ ಪ್ರಾಣಾಯಾಮ ವಾರಕ್ಕೆ 1 ಸಲ ಅದು ಮಾಡಲೇಬೇಕು. ಉಜ್ಜಾಯಿ ಪ್ರಾಣಾಯಾಮ ಅದು 3 ಸಲ. ಬ್ಯಾಕ್ ಪೇನ್ ಇರೋದು ಬ್ಯಾಕ್ ಸಪೋರ್ಟ್ ತಗೋಬೇಕು. ಯಾಕಂದ್ರೆ ಯಾಕೆ ಬ್ಯಾಕ್ ಪೇನ್ ಬರೋದು, ಕಂಪ್ಲೀಟ್ ಆಗಿ ಸಿಸ್ಟಮ್ ನ ಆಕ್ಟಿವ್ ಮಾಡುತ್ತೆ ಕಪಾಲಭಾತಿ. ಅಂಡರ್ ಆಪರೇಷನ್ ಆಗಿರೋದು ಮಾತ್ರ ಅವಾಯ್ಡ್ ಮಾಡಿ. ಬ್ಯಾಕ್ ಆಪರೇಷನ್ ಅದು ಯಾವಾಗ ಒಂದು 6 ಮಂತ್ಸ್ ಮಾಡಬಹುದು. ಬ್ಯಾಕ್ ಸಪೋರ್ಟ್ ಗೋಡೆಗೆ ನೀವು ನಿಮ್ಮ ದೇಹನ ಕರೆಕ್ಟಾಗಿ ಹೊಂದ್ಬೋದು. ನಮಗೆ ಯಾಕೆ ಬ್ಯಾಕ್ ಪೇನ್ ಬರೋದು, ಪ್ರಾಣಾಯಾಮ ಡಾಕ್ಟ್ರೆ ಮನೇಲಿ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಕಪಾಲಭಾತಿ. ದೇಹನ ಸ್ಟ್ರೈಟ್ ಬ್ಯಾಕ್ನ ಅವರು ಸ್ಟ್ರೈಟ್ ಮಾಡಿ. ಯಾಕಂದ್ರೆ ಕಪಾಲಭಾತಿ ಆಕ್ಟಿವ್ ಮಾಡೋದು ನಮ್ಮ ಸ್ಕೆಲಿಟಲ್ ಸಿಸ್ಟಮ್. 5 ಸಿಸ್ಟಮ್ಗೆ ತುಂಬಾ ಒಳ್ಳೆಯದು. ರಿಪ್ರೊಡಕ್ಷನ್ ಸಿಸ್ಟಮ್, ಸರ್ಕ್ಯುಲೇಟರಿ, ಡೈಜೆಷನ್, ರೆಸ್ಪಿರೇಟರಿ ಸಿಸ್ಟಮ್ ಮತ್ತೆ ರೀಪ್ರೊಡಕ್ಷನ್ ಸಿಸ್ಟಮ್. ಈ 5 ಸಿಸ್ಟಮ್ ಆಕ್ಟಿವ್ ಆಗೋದ್ರಿಂದ ಸ್ವಲ್ಪ ಕಪಾಲಭಾತಿ ಸ್ಟಾರ್ಟಿಂಗ್ ಕ್ಲಾಸಿಗೆ ಬಂದಿರ್ತಾರೆ, ಅವ್ರಿಗೆ ಒಂದೇ ಸಲ ನಾವು 3 ಮಾಡಿಸ್ಬಿಟ್ರೆ ಅವ್ರಿಗೆ ಆಗಲ್ಲ. ಅವರು ನಿಧಾನ ಮಕ್ಕಳು, ಯಾರಿಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಅಲ್ಲಿ ಇಲ್ಲ ಅವರು ಈ ಕಪಾಲಭಾತಿನ ಸ್ವಲ್ಪ ಅವಾಯ್ಡ್ ಮಾಡಿ ಬಿದ್ದಾಗಿಲ್ಲ ಮಾಡಬೇಕು. ಸೇತುಬಂಧಾಸನ ಮತ್ತೆ ಇದು ಎರಡನ್ನೂ ಅವಾಯ್ಡ್ ಮಾಡಬೇಕು. ಅಂಡರ್ ಟ್ರೀಟ್ಮೆಂಟ್ ಅಲ್ಲಿ ಮಗು ಆಗೋಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಂಡು ಯೋಗ ಬರ್ತಿದ್ದೆಲ್ಲ ಅವರು ಮಿಕ್ಕರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಒಳ್ಳೆಯದು. ಯಾಕಂದ್ರೆ ಇದು ಕಪಾಲಭಾತಿ ಮತ್ತೆ ಸೇತುಬಂಧಾಸನ ಕ್ರಿಯೆಗಳು ಮೆಡಿಸನ್ ತರ ವರ್ಕ್ ಮಾಡ್ತಾರೆ. ಸೊ 2 ಮೆಡಿಸನ್ ತರ ಓವರ್ ಡೋಸ್ ಇದು ಬೇಡ. ಒಂದು ಡಾಕ್ಟರ್ ಹೋಗಿರೋ ಅದನ್ನ ಅವಾಯ್ಡ್ ಮಾಡಿ. ಸೇತುಬಂಧಾಸನ ಮತ್ತೆ ಕಪಾಲಭಾತಿ. ಮತ್ತೆ ಪ್ರೆಗ್ನೆನ್ಸಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಯೋಗ ಮಾಡ್ತಾ ಇದ್ವಿ ಅನ್ನೋದು ಬಾಹ್ಯ ಪ್ರಾಣಾಯಾಮ ಮತ್ತೆ ಅಗ್ನಿಸಾರ ಕ್ರಿಯೆಯನ್ನು ಅವಾಯ್ಡ್ ಮಾಡಿ. ಅಗ್ನಿಸಾರ ಕ್ರಿಯೆ PCOD-ಗಳಿಗೆ ತುಂಬಾ ಒಂದು ಒಳ್ಳೆಯದು. ಮಾಡಿದ್ರೆ ಅಗ್ನಿಸಾರ ಕ್ರಿಯೆ ಒಂದ್ಸಲ ಮಾಡೋಣ. ಸ್ಟಮಕ್ ಒಳಗಡೆ ಹೋಗಿ ನೆಕ್ ಲಾಕ್ ಮಾಡ್ಕೊಂಡು ನಿಮ್ಮ ಗುದದ್ವಾರವನ್ನು ಮೇಲೆ ಇಟ್ಕೊಳ್ಳಿ. ಅದನ್ನ ಅಶ್ವಿನಿ ಮುದ್ರಾ ಅಂತ ಮೂಲಬಂಧ ಟೈಟ್ ಮಾಡಿ ಸ್ಟಮಕ್ ಅನ್ನ ಮುಂದೆ ಹಿಂದೆ ಮಾಡಬೇಕು. ಪೀರಿಯಡ್ಸ್ ಟೈಮಲ್ಲಿ ಅವಾಯ್ಡ್ ಮಾಡಬೇಕು. ಅಗ್ನಿಸಾರ ಕ್ರಿಯೆ, ಬಾಹ್ಯ ಪ್ರಾಣಾಯಾಮ ಮತ್ತೆ ಕಪಾಲಭಾತಿನ ಪೀರಿಯಡ್ಸ್ ಟೈಮಲ್ಲಿ ಮಾಡೋದು ಬೇಡ. ರಿಟರ್ನ್ ಎಕ್ಸಾಮ್ ಬೇಡ. ಉಜ್ಜಾಯಿ ಪ್ರಾಣಾಯಾಮ ಅಷ್ಟೇ ಯಾವಾಗಾದ್ರೂ ಮಾಡಬೇಕು. ವೀಕ್ಲಿ ಟ್ವೈಸ್ ಸಾಕು, 1 or 2 ಉಜ್ಜಾಯಿ ಪ್ರಾಣಾಯಾಮ. ಓಕೆ, ನೆಕ್ಸ್ಟ್ ಪ್ರಾಣಾಯಾಮದ ಅನುಲೋಮ ವಿಲೋಮ ಪ್ರಾಣಾಯಾಮ ಎವ್ರಿ ಡೇ. ಕಪಾಲಭಾತಿ ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಎವ್ರಿ ಡೇ ಮಾಡಿ. ಅದು ಒಂದು 7 minutes ಬಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಒಂದು 5 rounds. 5 rounds ಅಂದ್ರೆ ಲೆಫ್ಟ್ ತಗೊಂಡು ಲೆಫ್ಟ್ ಅಲ್ಲೇ ಬಿಡೋದಕ್ಕೆ 1 ಸಲ. 5 rounds ಅಂದಾಗ ನಿಮಗೆ 10 ಸಲ ಬರುತ್ತೆ. ಅದನ್ನ 11 ಸಲ ಬರುತ್ತೆ. ಅದನ್ನ ನೀವು ಪ್ರತಿನಿತ್ಯ ಮಾಡಿ. ಅನುಲೋಮ ವಿಲೋಮ ಮತ್ತೆ ಅನುಲೋಮ ವಿಲೋಮಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ. ಊಟ 6 minutes ಮಾಡಿ. ಆಮೇಲೆ ಮಲ್ಗಿ ಮಾಡೋದ್ರಲ್ಲಿ ಹೊಟ್ಟೆ ಮೇಲೆ ಆಯ್ತು, ಮಾಡೋದು 2 ಇದೆ. ಪರಿಗಾಸನ ಸೆಟ್ ಅಂತ ಬರುತ್ತೆ. ಪರಿಗಾಸನ ಪರಿಗಾಸನ ಸೆಟ್ಟು ತುಂಬಾ ಒಂದು ಪರಿಗಾಸನ ಸ್ಟ್ಯಾಂಡ್ ಆಂಗಲ್ ರೈಟ್ ಲೆಗ್ ಮತ್ತೆ
ಹಾಗೆ ಕರ್ಲ್. ಇದು ಇನ್ನೊಂದು ನಮ್ಗೆ ಶೋಲ್ಡರ್ ಸ್ಟ್ರೆಚ್ ಆಗುತ್ತೆ. ಇದರಲ್ಲಿ ಯಾರಿಗೆ ಥೆರಪಿಕಲಿ ಯೋಗ ಶೋಲ್ಡರ್ ಪೇನ್ ಲೋಷನ್ ಶೋಲ್ಡರ್ ಯಾರಿಗಾಗಿರುತ್ತೆ ಅವ್ರಿಗೆ ಒಂದು ತುಂಬಾ ಒಳ್ಳೆಯದು. ಇದು ಥೆರಪಿ ತರ ವರ್ಕ್ ಮಾಡುತ್ತೆ. ತುಂಬಾ ಇಟ್ಕೊಂಡಿದೆಯಾ ಶೋಲ್ಡರ್, ಈ ಒಂದು ಪೋಸ್ಟರ್ ಮಾಡೋದು ತುಂಬಾ ಒಂದು ಎಫೆಕ್ಟಿವ್ ಪೋಸ್ಟರ್ ಶೋಲ್ಡರ್ ಪೇನ್. ಮತ್ತೆ ನಿಮ್ಗೆ ಶೋಲ್ಡರ್ ಪೇನ್ ಆಗ್ತಾ ಇದೆ, ನನಗೆ ಏನ್ ಮಾಡಿದ್ರು ನನಗೆ ವಾಸಿ ಆಗ್ತಾ ಇಲ್ಲ, ತುಂಬಾ ಪೇನ್ ಬರುತ್ತೆ ಅಂದ್ರೆ ಈಗ ಸ್ಟ್ರೆಚ್ ನಿಮ್ಮ ಚೆಸ್ಟ್ ಅಲ್ಲಿ ಹೋಗ್ತದೆ. ಇವೆಲ್ಲ ಯಾರಿಗೆ ನೀವು ಫಿಸಿಯೋಥೆರಪಿ ಹೋಗಿರ್ತೀರೋ ಅವರೆಲ್ಲ ತೋರಿಸಿರ್ತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಈ ತರ ಒಂದು ಮಾಡ್ಕೊಂಡ್ರೆ ಶೋಲ್ಡರ್ ಪೇನ್ 100% ಇರುತ್ತೆ. ಶೋಲ್ಡರ್ ಪೇನ್ ಎಲ್ಲ ಸರ್ವೇ ಸಾಮಾನ್ಯವಾಗಿದೆ. ಈ ಒಂದು ಅಭ್ಯಾಸ ಮಾಡೋದ್ರಿಂದ ಕಮ್ಮಿ ಆಗ್ತದೆ. ಮತ್ತೆ ಮಲಗಿ ಬೆನ್ನಿನ ಮೇಲೆ ಮಲಗಿ ಮಾಡಿರೋದ್ರಲ್ಲಿ ಲಂಬ ಕೋನಾಸನ 90 ಡಿಗ್ರಿ ಕಾಲು, ಎರಡು ಕಾಲು ಮಲಿಕೊಂಡು 90 ಡಿಗ್ರಿ ಇರಬೇಕು. ಹೀಗೆ ಇರಬೇಕು. ಇದರಲ್ಲಿ ನಾವು ಕ್ರಿಸ್ ಕ್ರಾಸ್ ಬಟರ್ಫ್ಲೈ ಇದು ಎಷ್ಟು ನಾವು ಬಟರ್ಫ್ಲೈ ಸ್ಲೀಪಿಂಗ್ ಪೊಸಿಷನ್ ಮಾಡ್ತೀವೋ ನಮ್ಗೆ ಅಷ್ಟೇ ನಮಗೆ ಒಂದು ರೀಪ್ರೊಡಕ್ಷನ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಮತ್ತೆ ಮೆನೋಪಾಸ್ ಪ್ರಾಬ್ಲಮ್ಸ್ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೇತುಬಲ್ ಆಸನ ಇದರಲ್ಲಿ 2 ಸೆಟ್. ಇದು ಮೇನ್ ಸೆಟ್ ಇರುತ್ತೆ. ಇದನ್ನ ಮಾಡಬೇಕು. ಇದು ಪದ್ಮಾಸನ. ಯಾರಿದ್ರಲ್ಲಿ ಪದ್ಮಾಸನ ನಮ್ಗೆ ಬಾಡಿ ಚೆನ್ನಾಗಿದೆ, ನಮ್ಮನ್ನ ಯಂಗ್ಸ್ಟರ್ಸ್ ಇದೀವಿ, ನಮ್ಗೆ ಪೋಸ್ಟ್ ಮಾಡ್ತೀವಿ ಅಂದಾಗ ನಮ್ಗೆ ಏನು ಮೆನ್ಸ್ಟ್ರುಯಲ್ ಸರ್ಕಲ್ ಅಲ್ಲಿ ಪೇನ್ ಬರುತ್ತಲ್ಲ, ಬಾಡಿ ಪೇನು, ಬ್ಯಾಕ್ ಪೇನ್ ಅದು ಕಮ್ಮಿ ಮಾಡಿ, ಮತ್ತೆ ಓವರ್ ಫ್ಲೋನು ನಾರ್ಮಲ್ ಮಾಡಿ. ಯಾವುದು ಇದು ಸೇತುಬಂಧಾಸನದಲ್ಲಿ ಪದ್ಮಾಸನ. ಆಮೇಲೆ ಇದು ಇವಾಗ ಸರ್ವೇ ಸಾಮಾನ್ಯ ಬ್ಯಾಕ್ ಪೇನ್ ಬಂದವರಿಗೆಲ್ಲ ಈ ಪೇನ್ ಬರ್ತಾರೆ. ಕರೆಕ್ಟಾ? ಸಯಾಟಿಕಾ ಇಶ್ಯೂಸ್ ಅಂತ ಕರೀತಾರೆ. ಈ ಸಯಾಟಿಕಾ ಪೇನ್ಗೆ ಒಳ್ಳೆ ಮಾಡಕ್ಕಾಗಲ್ಲ. ನಿಮ್ಗೆ ಕೆಳಗಡೆ ಇಲ್ಲಿಗೆ ಬಂದು ನಿಲ್ಲುತ್ತೆ. ಪ್ರಯತ್ನ ಮಾಡಿ ಇದು ಡೌನ್. ಇದನ್ನ ಸುಪ್ತ ಅರ್ಧ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಈ ಆಸನ ಇವಾಗ ನಿಮ್ಮಲ್ಲಿ ಯಾರೊಬ್ಬರು ಆಪರೇಷನ್ ಆಗಿರುತ್ತೆ, ಮುಂದೆ ನಿಮಗೆಲ್ಲ ತಗೊಂಡಾಗ ನಿಮ್ಗೆ ಯಾತನ ತಿಳ್ಕೊಬೇಕು ಅಂದಾಗ ಇದನ್ನ ನೀವು ಸಜೆಸ್ಟ್ ಮಾಡ್ತೀವಿ. ಈ ಒಂದು ಆಸನ ನಿಮ್ಮ ನೆಂಟರಲ್ಲೇ ಯಾರಿಗೂ ಇರುತ್ತೆ. ಏನ್ ಮಾಡೋದು, ಇಷ್ಟು ದಿವಸ ಯೋಗ ಹೋಗ್ತಿಲ್ಲ, ಒಂದು ಯಾವ್ದಾದ್ರು ತೋರಿಸ್ಬೋದು, ಕಾಲು ಹೋಗ್ತಾ ಇದೆ, ಕೈ ಹೋಗ್ತಾ ಇದೆ, ಎಳಿತಾ ಇದೆ ಅಂದಾಗ ಇದನ್ನ ಸರ್ವಾಂಗಾಸನ ಇಸ್ಬಿಡು. ಮೀನಾಪ್ತ ಆಸನ ಸರ್ವಾಂಗಾಸನ ಶೋಲ್ಡರ್ ಸ್ಟ್ಯಾಂಡ್ ಅಲ್ಲಿ ಭಾಗನಾಡಿ ವಿಪರೀತ ಟ್ರೈನಿಂಗ್ ಮಾಡಿ ವಿಪರೀತ ಟ್ರೈನಿಂಗ್ ಇದು ವಿಪರೀತ ಟ್ರೈನಿಂಗ್ ಸ್ವಲ್ಪ ಇರಬೇಕು. ಇಷ್ಟಿರ್ಬೇಕು. ಸರ್ವಾಂಗಾಸನ ಅಲ್ಲ, ಇದು ವಿಪರೀತ ಟ್ರೈನಿಂಗ್. ಸರ್ವಾಂಗಾಸನ ಅಂದ್ರೆ ಇದು ಸರ್ವಾಂಗಾಸನ. ನಮ್ಮ ಶೋಲ್ಡರ್ ಲೈನ್ ಅಲ್ಲಿ ಇರೋದನ್ನ ಸರ್ವಾಂಗಾಸನ ಅಂತಾರೆ. ಸ್ವಲ್ಪ ಹಿಂದೆ ಬೆಂಡ್ ಆಗಿರುತ್ತೆ, ವಿಪರೀತ ಟ್ರೈನಿಂಗ್. ಇದು ಒಂದು ಮುದ್ರಾ, ಎಸ್ಪೆಷಲಿ ಫಾರ್ ಲೇಡೀಸ್ಗೆ ತುಂಬಾ ಒಳ್ಳೆಯದು. ನಿಮಗೆ ವಿಪರೀತ ಟ್ರೈನಿಂಗ್ ಮಾಡೋದ್ರಿಂದ ಥೈರಾಯ್ಡ್ ಇಶ್ಯೂ, ನಮ್ಮ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಟಿವ್ ಆಗುತ್ತೆ. ಥೈರಾಯ್ಡ್ ಯಾರಿದೆ ಅವರು ವಿಪರೀತ ಟ್ರೈನಿಂಗ್ ಮಾಡಿ ಪ್ರತಿನಿತ್ಯ ಮಾಡಬೇಕು, ಅವಾಗ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ರಾಜಕೀಯ ಕೇಳಿ ಅವ್ರು ನಾನು ಹೇಳಿದ್ರೆ ನಾನು ನಿಮ್ಗೆ ಕಳಿಸ್ತೀನಿ. ಆಯ್ತಾ? ಈಗ ನಾವು ಊಟದ ಟೇಸ್ಟ್ ಎಲ್ಲರಿಗೂ ಇದು ಇಂಟ್ರೆಸ್ಟ್. ಯಾಕಂದ್ರೆ ನಮಗೆ ಟೇಸ್ಟ್ ಪ್ರತಿನಿತ್ಯ ಮಾಡಿದ್ರೆ ಟೇಸ್ಟ್ ಪಾರ್ಲರ್ ಯಾರೆಲ್ಲ ಬ್ಯೂಟಿಷಿಯನ್ಸ್ ಇರಬೇಕು, ಬೈಕೋಬೇಡಿ. ಪಾರ್ಲರ್ ಹೋಗೋದು ದುಡ್ಡು ಇರುತ್ತೆ. ಹಾಗೆ ಮುಖದಲ್ಲಿ ಯಾವುದೇ ರೀತಿ ಸುಕ್ಕು ಬರಲ್ಲ. ಯಾವಾಗ ನೋಡಕ್ಕೆ ಎಲ್ಲಿ ಬರುತ್ತೆ. ನಮಗೂ ಒಂದು ಮುಂಚೆನೆ ಗೊತ್ತಿದ್ರೆ ನಾವು ಹಂಗೆ ಆಗೋದಾಗಿದ್ದು ಇವಾಗ ಮುಗಿದಾಯ್ತು ಏಜ್. ಹೇಗೆ ಕೈ ಕಾಲು ತೊಡೆ ಎಲ್ಲ ಸಣ್ಣ ಮಾಡ್ಕೊಳ್ಳೋಕ್ಕೆ ಆಸನ ಸ್ಟ್ರೆಚ್ ಇರ್ಬೋದು, ಹಾಗೆ ಮುಖ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ 2 ಕೈ ವಾಕ್ ಮಾಡಿ ತಲೆ ಹಿಂದೆ ಕತ್ತಲು ತುಂಬ ಒಳ್ಳೆಯದು. ಬೆನ್ನು ನೀರಾಗಿ ಕತ್ತು ಎಷ್ಟಾಗುತ್ತೋ ಅಷ್ಟು ಕೆಳಗೆ ಬೆಂಡ್ ಮಾಡಿ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ. ನಿಮ್ಮ ಗದ್ದ ಎದೆಗೆ ಕೈ ಹಾಕ್ತೀವಿ. ಸಮಜ್ಕೊಳ್ತೀವಿ, ಗದ್ದ ಹಾಕ್ಕೊಳ್ತೀವಿ. 1 2 ಎಷ್ಟಾಗುತ್ತೋ ಅಷ್ಟು ಪ್ರೆಷರ್
ಕೊಡಿ. ನಿಮಗೆ ಪೇನ್ ಅನಿಸ್ಬೇಕು ಅಷ್ಟು ಬ್ರಷ್ ಕೊಡಬೇಕು. 3 4 ಈ ಮೊಣಕೈ ಮೇಲೆ ನೇರವಾಗಿರಬೇಕು. ಮೊಣಕೈ ಕೆಳಗೆ ಬಂದಿರಬಾರ್ದು. ಮೇಲೆ 4 5 6 7 8 9 10. ಎರಡು ಕೈ ಮೇಲೆ ಗದ್ದ ಬೇಲ್ ಹೊರಬೇಕು. ಅಷ್ಟು ಪ್ರೆಸ್ ಮಾಡಿದ್ರೆ ಮತ್ತೆ ಬೇಲ್ ನೇರ ಇರಲಿ. ಬರೀ ನಿಮ್ಮ ಕತ್ತು ಹಿಂದಕ್ಕೆ ಹೋಗಿ ನಿಮ್ಮ ಗದ್ದ ಮೇಲ್ನೋಟದಲ್ಲಿ 1 ಕಣ್ಣು ಹೋಗೋದಿರಲಿ. ಬಾಯಿ ಮುಚ್ಚಿ 2 3 ಇದು ಕೂಡ ಕತ್ತು ತುಂಬ ಒಳ್ಳೆಯದು. 4 ಕತ್ತಿಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ. 5 6 7 8 9 10. ಬಲಗೈ ಎಡಗೈ. ನಾನು ಎಡಗೈ ಮಾಡಿರ್ತೀನಿ ಈಸಿ ಆಗಿಲ್ಲ. ಬಲಗೈ ಎಡಗಡೆ ಎಷ್ಟಾಗುತ್ತೆ ಅಷ್ಟು ಕೆಳಗೆ ಪ್ರೆಸ್ ಮಾಡಿ. ನಿಮ್ಮ ಎಡ ಭುಜ ಕೆಳಗಿರಬೇಕು. 1 ಈ ಕಡೆ 2 ಈ ಕಡೆ 3 4 5 6 7 8 ready 9 10. ಮೇಲೆ ಹೊರಗಡೆ ಎಡಗಡೆ ಪ್ರೆಸ್ ಬಲ ಭುಜ ಕೆಳಗಿಟ್ಟು 1 2 3 4 5 6 7 8 9 10. ಈಗ ಬಲಗಡೆ ನಿಮ್ಮ ಚೀಕೊಳಗೆ ಲೈವ್ ಗೆದ್ದೆ ಬಲ ಎಡ ಬಲ ಗಾಳಿ 1 ಸೆಕೆಂಡ್ ವೇಟ್ ಮಾಡಿ. ಆಮೇಲೆ ಬಲ ಎಡ ಬಲ ಎಡ 9 ಸಲ ಮಾಡೋಣ. ಕಂಟಿನ್ಯೂ ಮಾಡಿ. ಮಾಡೋದು ಯಾರಿಗೆ ತುಂಬ ಒಳ್ಳೆಯದು. ಸ್ವಲ್ಪ ಬಲಿತ ಈಗ ಎರಡು ಒಟ್ಟಿಗೆ ಫಿಲ್ ಮಾಡಬೇಕು. ಈಗ ಮೊದಲನೇದು ಎರಡನೇದು ಎರಡು ಕಾಂಬಿನೇಷನ್. ಗಾಳಿ ಒಳಗೆ ತುಂಬಬೇಕು. ಮೀನಿನ ತರ ಮೂಡಿ ಮಾಡಿ ರೈಟ್ ಲೆಫ್ಟ್ ಮಾಡಬೇಕು. ರಿಲ್ಯಾಕ್ಸ್ ಮಾಡಿ. ಈಗ ಸ್ಮೈಲ್ ಮಾಡಿ ಮಧ್ಯಕ್ಕೆ. ಹೌದಿದ್ಯಾ ಈ ಪಾಟು? ಈಗ ನಿಮ್ ಸ್ಕಿನ್ ಕೆಳಗೆ ಎಷ್ಟಾಗುತ್ತೋ ಅಷ್ಟು ಫುಲ್ ಮಾಡಿ ಕತ್ತು ಮೇಲೆ ಕೆಳಗೆ ಮಾಡಬೇಕು. ಮೇಲೆ ಕೆಳಗೆ ಮೇಲೆ ಕೆಳಗೆ. ಡಬಲ್ ಚಿನ್ನಿಗೆ ತುಂಬಾ ಒಳ್ಳೇದು. 10 ಸಲ ಮಾಡಿ. ಮೇಲೆ ಉಸಿರು ತಗೊಂತ ಮೇಲೆ ಉಸಿರು ಬಿಡ್ತಾ ಕೆಳಗೆ ಮೇಲೆ ಕೆಳಗೆ.
ಬಲದಿಂದ ಎಡ, ಎಡದಿಂದ ಬಲ. ಮೇಲಿಂದ ಬರಬೇಕು, ಎಡದಿಂದ ಬಲ, ಬಲದಿಂದ ಎಡ, ಎಡದಿಂದ ಬಲ. ಬಿಗಿನರ್ಸ್ ಫೀಲ್ ಆಗ್ತಿದೆ ಅಂದ್ರೆ ಕಣ್ಣು ಮುಚ್ಚಿ ಮಾಡಿ, ಉಸಿರಾಟ ಸಹಜವಾಗಿರಲಿ. ಮಧ್ಯ ಕತ್ ಮೇಲೆತ್ತಿ ಸ್ಮೈಲ್ ಮಾಡಬೇಕು, ಕಿಸ್ ಮಾಡಬೇಕು. ಆಕಾಶ ಕಿಸ್ ಮಾಡಿ, ಸ್ಮೈಲ್ ಮಾಡಿ. ರಿಲ್ಯಾಕ್ಸ್ ಮಾಡಿ. ಸುಮ್ಮನೆ ಹಿಡ್ಕೋಬಾರ್ದು, ಸ್ಕಿನ್ನ ಕೆಳಗೆ ಇಳಿದ್ರೆ ನಿಮ್ಗೆ ಇಲ್ಲೊಂದು ಸ್ಟ್ರೆಚ್ ಅನ್ನಿಸ್ತಿದೆ. ಇಳ್ಬೇಕು. ಈಗ ನಾಲ್ಗೆನ ಮೂಗ್ ಮುಟ್ಟ ಟ್ರೈ ಮಾಡಿ, ಕತ್ ಮೇಲೆತ್ತಿ ಉದ್ದ ಮೂಗಿರೋಲ್ಲ ಈಸಿಯಾಗಿ ಮುಟ್ಟಿಸ್ತೀರಾ? ಮುಟ್ಸಿ ಮುಟ್ಸಿ ಮುಟ್ಟಿ ನಾಲ್ಗೆನ ಬಲ ಎಡ, ಸೆಂಟರ್. ಎಡಗೈ ಕಾಲರ್ ಬಂದಿದ್ದೀರ, ಇಲ್ಲಿ ಮಸಾಜ್ ಮಾಡಿ. ಸವ್ಯ 5 ಸಲ, ಅಪಸವ್ಯ 5 ಸಲ. ಕ್ಲಾಕ್ವೈಸ್ ಆ್ಯಂಡ್ ಟೀಚರ್ ಸವ್ಯ ಅಪಸವ್ಯ ಅದರ ಸಂಸ್ಕೃತ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್, ವೃತ್ತಾಕಾರ. ಈಗ ವಿ, ಕಿವಿ ಹಿಂದೆ, ಮೇಲೆ ಕೆಳಗೆ, ಮೇಲೆ ಇಷ್ಟೇ ಬರುತ್ತಷ್ಟು ಮೇಲೆ ಹೇಳ್ಕೊಂಡೋಗಿ ಆನೆ ಕಿವಿ ಮೇಲೆ ಕೆಳಗೆ ಬರ್ತಾ ಗದ್ದದವರೆಗೂ ತರಬೇಕು. ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ಈಗ ಇಂಡೆಕ್ಸ್ ಫಿಂಗರಿಂದ ಮೂಗು ಮೇಲೆ ಕೆಳವರೆಗೂ ಬ್ಲೋನಲ್ಲಿ, ಮೇಲೆ ಮೇಲೆ ಇದು ನೀವು ಏನಾರ ಮಾಯಿಶ್ಚರೈಸರ್ ಅಥವಾ ಫೇಸ್ ಆಯಿಲ್ ಹಚ್ಕೊತೀರಾ ಅಂದ್ರೆ ಅದನ್ನು ಮಾಡೋದ್ರಿಂದ ಇನ್ನು ಸ್ಲೈಡ್ ಈಸಿಯಾಗಿ ಆಗುತ್ತೆ. ಎರಡು ಥಂಬ್ ಫಿಂಗರ್ ಇಲ್ಲಿ ಪ್ರೆಸ್ ಮಾಡಿ ಉಜ್ಬೇಕು. ಅಲ್ಲಿಂದ ಎಡೆ ಫೈನ್ ಲೈನ್ಸ್ ತುಂಬ ಒಳ್ಳೆಯದು. ಸ್ಲೈಡ್ ಮಾಡ್ತಾ ಫುಲ್ಲು ನಿಮ್ಮ ಥಂಬ್ ಫಿಂಗರ್ಗೂ ತಗೊಂಡ್ಬರ್ಬೇಕು. ಹಣೆ ಮೇಲೆ ಸುಕ್ಕು ಬರುತ್ತಲ್ಲ, ಅದಕ್ಕೆ ಈಗ ಡಾರ್ಕ್ ಸರ್ಕಲ್ಸ್, ಐ ಬ್ಯಾಗ್ಸ್ ಯಾವಾಗಲೂ ಊತಿರೋ ಥರ ಇದ್ರೆ ಮತ್ತೆ ಇಂಡೆಕ್ಸ್ ಫಿಂಗರಿಂದ ಪ್ರೆಸ್ ಮಾಡ್ತಾ ಇರ್ತದೆ. ಉಬ್ಬಿನಿಂದ ತಂದು ಫೋರೆಡ್ಗೆ ತರಬೇಕು. ಈಗ ಐಬ್ರೋಸ್ನ ಪಿಂಚ್ ಮಾಡಿ, ಪಿಂಚ್ ಮಾಡ್ತಾ ಕೆಳಗೆ. ಇದು ಮೈಗ್ರೇನ್ಗೂ ತುಂಬ ಒಳ್ಳೆಯದು.
ಪ್ರತಿದಿನ ಮಾಡೋದ್ರಿಂದ ಅವಾಗ ಒಂದ್ ಸ್ವಲ್ಪ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಅವಾಗ ಮಾಡಿದ್ರೆ ಅಷ್ಟು ಬರಲ್ಲ. ಬಟ್ ಮಾಯಿಶ್ಚರೈಸರ್ ಅಥವಾ ಸನ್ಸ್ಕ್ರೀನ್ ಏನೇ ಕೈಯಲ್ಲಿ ಒಂದ್ ಸ್ವಲ್ಪ ಹಿಂಗ್ ಮಾಡಿದಾಗ ನಿಮ್ ಕೈ ಸ್ಲೈಡ್ ಆಗ್ಬೇಕು. ಅವಾಗ ನಿಮ್ಗ ಮಸಾಜ್ ಒಳ್ಳೇದಾಗ್ತದೆ. ಇನ್ಮೇಲೆ ಒಂದಿನ ಬಿಟ್ಟು ಒಂದಿನ ಎಲ್ಲರಿಗೂ ಎಲ್ಲ ತಂದು ಅನಿಸ್ತೀವಿ. ಇನ್ಮೇಲೆ ಎಲ್ಲರೂ ಬರಲ್ಲ ಹಾಕೊಂಡ್ ಬನ್ನಿ ಅಂದ್ರೆ ಎಲ್ಲ ಹಾಕ್ಬಿಡ್ತಾರೆ, ಅವಾಗ ಮಾಡಿಸ್ತೀವಿ. ಸೊ ಟೈಮ್ ಕಮ್ಮಿ ಇರೋದ್ರಿಂದ ಎಲ್ಲ ಒಟ್ಟಿಗೆ ಫಾಸ್ಟ್ ಆಗಿ ಮಾಡಿಸ್ತೀವಿ. ಬಟ್ ಯೂಶಲಿ ನೀವು 20 ರಿಂದ 30 ಸೆಟ್, ಲೈಕ್ 2 ಸೆಟ್ 3 ಸೆಟ್ ಜಾಸ್ತಿ ಹೊತ್ತು ಮಾಡ್ಬೇಕು. ಒಂದು ಆಲ್ಮೋಸ್ಟ್ ಎಲ್ಲ ತೋರಿಸ್ಬೇಕು ಅಂತ ಫಾಸ್ಟ್ ಆಗಿ ಒಂದು 10 ಕೌಂಟ್ಸ್ ಕೊಡ್ತೀನಿ. ಬಟ್ 22 ಸೆಟ್ 23 ಸೆಟ್ ಮಾಡೋದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ, ಒಬ್ಬೊಬ್ಬರಿಗೆ ಇಲ್ಲಿ ಜಾಸ್ತಿ ವ್ರಿಂಕಲ್ಸ್ ಇರುತ್ತೆ ಈ ಕಣ್ಣ ಹತ್ರ. ಇದು ಮಾಡೋದ್ರಿಂದ ಮಲ್ಗೋಕ್ಕಿಂತ ಮುಂಚೆ ಮಾಡೋದ್ರಿಂದ ವ್ರಿಂಕಲ್ಸ್ ಕಮ್ಮಿ ಆಗುತ್ತೆ, ಪ್ಲಸ್ ಒಳ್ಳೆ ನಿದ್ದೆ ಕೂಡ ಬರುತ್ತೆ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಇರುತ್ತೆ. ಬಟ್ ಮಾಡ್ತಾನೆ ಇರುತ್ತೆ. ಉಷ್ಟ್ರಾಸನ ಮಾಡ್ಬೋದು, ಭುಜಂಗಾಸನ, ಯಾವ್ದೇ ಆಸನ ನಾವು ಕತ್ನ ಮೇಲೆ ಎತ್ಕೊಂತೀವೋ ಅದೆಲ್ಲ ಆಸನ ಫೇಸ್ ಹೋಗೋದು ಆಗುತ್ತೆ. ಗರ್ಭಾಸನ, ಗರ್ಭಪೀಡಾಸನ, ಅರ್ಧಗಿತಿಭಾಸನ ಅರ್ಧಗಿತಿಭಾಸನ ಕೈ ಒಳ ಹಾಕಿ ಮೂತಿ ಸೇಮ್ ಊದ್ಬೇಕು. ಫುಲ್ಲು ಗಾಳಿ ತುಂಬ್ಕೋಬೇಕು ಬಾಯಿಂದ. ಗೊತ್ತಿರಲಿಲ್ಲ, ಮಾಡಿಸ್ತೀನಿ. ಗರ್ಭಾಸನ, ಗರ್ಭಾಸನ, ವ್ಯಾಘ್ರಾಸನ ಆಗಲ್ಲ ದಿವಸ ಅಲ್ಲ ಕೈಗಳು ಅದ ಪದ್ಮಾಸನ, ಗರ್ಭಾಸನ, ಸ್ಲೀಪ್ ಡೌನ್. ಈ ಒಂದು ಪೋಸ್ಚರು ಫಸ್ಟ್ ಮಾಡ್ಕೊಂಡು ಗರ್ಭಾಸನ, ಗರ್ಭಪೀಡಾಸನ ಆಗಲ್ಲ. ಇದರಲ್ಲಿ ಸುಪ್ತ ಗರ್ಭಾಸನ, ಇದು ಗರ್ಭಾಶಯಕ್ಕೂ ಒಳ್ಳೇದು, ಫೇಸ್ಗೂ ಒಳ್ಳೇದು, ನೆಕ್ಗೂ ಒಳ್ಳೇದು. ವ್ಯಾಘ್ರಾಸನ ಇದು ಸ್ಪೇಸ್ ಯೋಗ ಅಂಡರ್ ಬರುತ್ತೆ. ಇದು ವ್ಯಾಘ್ರಾಸನ, ನಾಲ್ಗೆ ಹೊರಗ ವ್ಯಾಘ್ರಾಸನ. ಕುತ್ಕೊಂಡಿರೋ ಸಿಕ್ಕಿದೆ ಚಕ್ರ ಸೌಂಡ್ಸು ವಿತ್ ಬೆನಿಫಿಟ್. ಕಣ್ಣುಚ್ಚಿ ಬ್ರಹ್ಮ ಮುದ್ರ, ದೀರ್ಘವಾದ ಉಸಿರು ತಗೊಂಡ ಫ್ರೀ ಆಗಿಟ್ಕೊಳ್ಳಿ, ಟೈಟ್ ಮಾಡಬೇಡಿ, ಫ್ರೀ. ತಗೊಳ್ಳಿ. ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ಈಗ ನಿಮ್ಮ ಗುದದ್ವಾರವನ್ನ ಬಿಗಿ ಮಾಡಿ ಬಿಡಿ. ಟೈಟ್ ಯುವರ್ ಆನಸ್ ಪ್ಲೀಸ್, ರಿಲೀಸ್. ದಿಸ್ ಇಸ್ ಕಾಲ್ಡ್ ಅಶ್ವಿನಿ ಮುದ್ರಾ. ಟೈಟ್ ಯುವರ್ ಆನಸ್ ಪ್ಲೀಸ್, ಬ್ರೀತ್ ಔಟ್. ಗುದದ್ವಾರದ ಸ್ವಲ್ಪ ಮೇಲೆ ಮೂಲಾಧಾರ ಚಕ್ರ ಇದೆ, ಫೀಲ್ ಮಾಡಿ. ಅಲ್ಲಿ ನನಗೆ ರೆಡ್ ಕಲರ್ ಕಾನ್ಸಂಟ್ರೇಷನ್ ಮಾಡ್ತಾ ಬನ್ನಿ. ಅಲ್ಲಿ ರೆಡ್ ಕಲರ್ ಇದೆ ಅಂತ ಕಾನ್ಸಂಟ್ರೇಷನ್ ಮಾಡಿ. ರೂಟ್ ಚಕ್ರ, ಮೂಲಾಧಾರ ಚಕ್ರ ಆಕ್ಟಿವ್ ಆದಾಗ ಎಷ್ಟೋ ಒಂದು ಬೇಸ್ ಲೈಕ್ ಫೈಲ್ಸ್ ಇರ್ಬೋದು, ಡೈಜೆಷನ್ ಇಶ್ಯೂಸ್ ಇರ್ಬೋದು, ನಮಗೆ ಪ್ರತಿಯೊಂದು ಚಕ್ರಕ್ಕೂ ಒಂದು ಸೌಂಡ್ ಇದೆ. ಮೂಲಾಧಾರ ಚಕ್ರದ ಒಂದು ಶಬ್ದ ಲಂ. ವಿತಿನ್ 2 times ಮಾತ್ರ ಮಾಡೋಣ. ಬ್ರೀತ್ ಔಟ್ ಲಂ. ಬ್ರೀತ್ ಇನ್. ದೀರ್ಘವಾಗಿ ಉಸಿರು ತಗೋಬೇಕು. ಉಸಿರು ನಿಧಾನವಾಗಿ ಬಿಡ್ತಾ ಸೌಂಡ್ ಮಾಡಬೇಕು. ಎರಡನೇ ಚಕ್ರ ಸ್ವಾದಿಷ್ಠಾನ ಚಕ್ರ. ನಮ್ಮ ನಾಭಿಯ ಕೆಳಭಾಗದಲ್ಲಿ ಈ ಸ್ವಾದಿಷ್ಠಾನ ಚಕ್ರ ಇದೆ.
ಇದು ನಮಗೆ ವಿಪರೀತವಾಗಿ ಸ್ವಲ್ಪ ತೊಂದರೆ ಕೊಟ್ಟಾಗ ಸೆಕ್ಷುಯಲ್ ಡಿಸಾರ್ಡರ್ ಬರುತ್ತೆ, ಡೈಜೆಷನ್ ಇಶ್ಯೂಸ್ ಬರುತ್ತೆ, PCOS ಪ್ರಾಬ್ಲಮ್ ಬರುತ್ತೆ, ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಇದ್ದಾಗ. ಸೊ ಇದು ಆಕ್ಟಿವ್ ಆದಾಗ ಎಲ್ಲ ಪ್ರಾಬ್ಲಮ್ ನಮಗೆ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದರ ಒಂದು ಕಲರ್ ಬಂದು ಆರೆಂಜ್ ಕಲರ್ ಇದೆ. ನಮ್ಮ ನಾಭಿ ಕೆಳಗಡೆ ಎಲ್ಲ ಫೀಲ್ ಮಾಡಿ ಉಸಿರು ತಗೊಂಡು ಉಸಿರು ಬಿಟ್ಟ ವಾಮ್. ಮೂರನೇ ಚಕ್ರ ಮಣಿಪುರ ಚಕ್ರ. ನಮ್ಮ ಹೊಟ್ಟೆಯ ಮೇಲೆ ಎದೆಯ ಕೆಳಗೆ ಮಧ್ಯದ ಭಾಗದಲ್ಲಿ ಈ ಚಕ್ರ ಇರುತ್ತೆ. ಈ ಚಕ್ರ ನಮ್ಗೆ ಏನಾದ್ರೂ ತೊಂದರೆ ಕೊಟ್ಟಾಗ, ನಮ್ಗದು ಆಕ್ಟಿವ್ ಆಗದಲೇ ಇದ್ದಾಗ, ಗ್ಯಾಸ್ಟ್ರಿಕ್ ಇಶ್ಯೂಸ್, hyper both gastric issues we are facing this chakra without acting. And ಮೇನು ಡಯಾಬಿಟಿಕ್, ಸಿಂಪಲ್ ಆಗಿರ್ಬೇಕು ಅಂದ್ರೆ ನಮ್ಮ ಇನ್ಸುಲಿನ್ ನ ನಿಷ್ಕ್ರಿಯಗೊಳಿಸೋದು ಮಣಿಪುರ ಚಕ್ರ ಆಕ್ಟಿವ್ ಇದ್ದಾಗ. ಮತ್ತೆ ಮೆಟಬಾಲಿಕ್ ಪ್ರಾಬ್ಲಮ್ ಆಗುತ್ತೆ. ಯಾರಿಗೆ ಹೊಟ್ಟೆ ಉಬ್ರ ಬರೋದು ಮತ್ತೆ ಮೆಟಬಾಲಿಕ್ ವರ್ಕ್ ಆಗದಲ್ಲೇ ಅವ್ರಿಗೆ ವೇಟ್ ಇನ್ಕ್ರೀಸ್ ಮತ್ತೆ ವೇಟ್ ಲಾಸ್ ಎರಡಕ್ಕೂ ಚಕ್ರ ಕಾರಣ ಮಣಿಪುರ ಚಕ್ರ. ಈ ಚಕ್ರ ನಮ್ಗೆ ಆಕ್ಟಿವ್ ಆದಾಗ ಈ ಎಲ್ಲಾ ಇಶ್ಯೂಸ್ ಗಳು ಕಮ್ಮಿ ಆಗ್ತಾ ಬರುತ್ತೆ. ಮೇನ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಕಮ್ಮಿ ಆಗುತ್ತೆ, ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಈ ಒಂದು ಚಕ್ರ ಆಕ್ಟಿವ್ ಆಗೋದಕ್ಕೆ ಸೌಂಡ್ ಬಂದು ರಮ್. ನೆಕ್ಸ್ಟ್ ಚಕ್ರ, ನಾಲ್ಕನೇ ಚಕ್ರ ಅನ್ಹಾತ ಚಕ್ರ. ಸ್ವಲ್ಪ ಜನ ಇದನ್ನ ಹೃದಯ ಚಕ್ರ ಅಂತಾನೂ ಕರೀತಾರೆ. ಲೆಫ್ಟ್ ನಮ್ಮ ಹಾರ್ಟ್ ದ ಹೃದಯದ ಎಡಭಾಗದಲ್ಲಿ ಈ ಚಕ್ರ ಇರುತ್ತೆ. ಇದು ಯಾವಾಗ ಆಕ್ಟಿವ್ ಆಗಿರೋದು ನಮ್ಗೆ ಒಂದ್ ಸ್ವಲ್ಪ ಡಿಪ್ರೆಷನ್, ಮೇನ್ ಪ್ರಾಬ್ಲಮ್ ನಮ್ಗೆ ಅನ್ಹಾತ ಚಕ್ರ ಆಕ್ಟಿವ್ ಇಲ್ಲ ಅಂದ್ರೆ ಡಿಪ್ರೆಷನ್ ಆಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತೆ, ಸ್ವಲ್ಪಕ್ಕೂ ಬೆವರಿಕೆ, ಸ್ವಲ್ಪಕ್ಕೂ ಥಿಂಕ್ ಮಾಡೋದು ಜಾಸ್ತಿ ಆಗುತ್ತೆ. ಯಾವಾಗ ಈ ಚಕ್ರ ಆಕ್ಟಿವ್ ಆಗುತ್ತೋ ನಮ್ಮಲ್ಲಿ ಸಂತೋಷ ಜಾಸ್ತಿ ಆಗುತ್ತೆ, ಹ್ಯಾಪಿನೆಸ್, ಬೇರೆ ಒಂದು ವಸ್ತುವಲ್ಲಿ, ಒಂದು ಪ್ರಾಣಿ ಪಕ್ಷಿಯಲ್ಲಿ ನಮ್ಗೆ ಪ್ರೀತಿ ಹುಟ್ಟುತ್ತೆ. ಸೊ ಈ ಎಲ್ಲ ಪ್ರೀತಿ, ಲೈಕ್ ಮತ್ತೆ ಲವ್, ಕಂಪ್ಯಾಷನ್ಸ್ಗೆಲ್ಲ ಕಾರಣವಾದ ಚಕ್ರನೇ ನಮ್ಗೆ ಅನ್ಹಾತ ಚಕ್ರ. ಈ ಚಕ್ರದ ಕಲರ್ ಗ್ರೀನ್. ನಿಮ್ಗೆ ಗೊತ್ತು, ಲವ್ ಸಿಂಬಲ್ ಆಲ್ಸೋ ಗ್ರೀನ್. ಸೊ ನಮ್ಗೆ ಪ್ರೀತಿ ಬೇಕು ಅಂದ್ರೂ ಗ್ರೀನ್, ಅದನ್ನ ತೋರಿಸ್ತೀವಿ, ಗ್ರೀನ್ ಕಲರ್ ತೋರಿಸ್ತೀವಿ ನಮ್ಗೆ ಪ್ರೀತಿ ಇದೆ ಅಂತ. ಸೊ ಈ ಕಲರ್ ಬಂದು ಗ್ರೀನ್. ವರ್ಡ್ ಬಂದು ಯಮ್. ಬ್ರೀತ್ ಇನ್, ಬ್ರೀತ್ ಇನ್, ಐದನೇ ಚಕ್ರ ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ. ನಮ್ಮ ಸೆಂಟರ್ ಆಫ್ ನಮ್ಮ ಥ್ರೋಟ್ ಮಧ್ಯದಲ್ಲಿ ಈ ಒಂದು ಚಕ್ರ ಇರುತ್ತೆ. ಈ ಚಕ್ರ ಆಕ್ಟಿವ್ ಇಲ್ಲ ಅಂದಾಗ ನಾವು ಹೈಪರ್ ಥೈರಾಯ್ಡ್ ಗ್ಲ್ಯಾಂಡ್ ಸಮಸ್ಯೆಯನ್ನ ನಾವು ಫೇಸ್ ಮಾಡ್ತಾ ಬರ್ತೀವಿ. ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತೆ ರಿಪೀಟೆಡ್ ಕೋಲ್ಡ್ ಕಾಫ್ ಫೀವರ್. ಎಷ್ಟು ಬಿಸಿಲಿರ್ಲಿ ಏನೇ ಇರ್ಲಿ ಕೋಲ್ಡ್ ಆಗ್ತಾ ಇರುತ್ತೆ, ಕಾಫ್ ಬರ್ತಾ ಇರುತ್ತೆ, ತುಂಬಾ ತಿಂಗಳಿಂದ ಕಾಫ್ ಇದೆ, ಇವೆಲ್ಲ ಕಮ್ಮಿ ಆಗ್ಬೇಕು ಅಂದ್ರೆ ಈ ಚಕ್ರ ಆಕ್ಟಿವ್ ಆಗಿರ್ಬೇಕು. ವಿಶುದ್ಧ ಚಕ್ರ. ಇದರ ಕಲರ್ ಬಂದು ಲೈಟ್ ಬ್ಲೂ, ಅದು ಪರ್ಪಲ್ ಶೇಡ್ ಅಲ್ಲಿ ಬರುತ್ತೆ ಚಕ್ರದ ಕಲರು. ಹಾಗೆ ವರ್ಡ್ ಬಂದು ಹಮ್ಮು. ಬ್ರೀತ್ ಇನ್, ಬ್ರೀತ್ ಇನ್, ನೆಕ್ಸ್ಟ್ ಚಕ್ರ
is the perfect word. So some people this is pronouncing like a Agna chakra. Ajna chakra. So third eye chakra. ನಮ್ಮ ಐಬ್ರೋ ಸೆಂಟರ್ ಅಲ್ಲಿ ಈ ಚಕ್ರ ಇರುತ್ತೆ. ಆಫ್ ವೈಟ್ ಅಲ್ಲಿ ಇದು ಕಲರ್ ಇರುತ್ತೆ. ಸೊ ಇದ್ರ ಕಲರ್ ನಿಮ್ಗೆ ಗೊತ್ತಿದೆ. ಹಿಂದೆ ಋಷಿಮುನಿಗಳೆಲ್ಲ ಒಂದು ದೃಷ್ಟಿಯನ್ನ ಕೇಂದ್ರೀಕರಿಸಿ ಅವರು ಧ್ಯಾನವನ್ನ ಮಾಡ್ತಿದ್ರು. ಧ್ಯಾನಕ್ಕೆ ಒಂದು ಪೂರಕವಾದ ಚಕ್ರ ಆಕ್ಟಿವೇಶನ್ ಅಲ್ಲಿ ಧ್ಯಾನಕ್ಕೆ ಪೂರಕವಾಗಿದ್ದು ಅಂದ್ರೆ ಅಜನಾ ಚಕ್ರ. ಸೊ ಈ ಅಜನಾ ಚಕ್ರ ಆಕ್ಟಿವ್ ಆದಾಗ ಮೈಗ್ರೇನು, ಹೆಡೇಕು, ಸ್ಟ್ರೆಸ್ ಲೆವೆಲ್ ನಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ದೇಹ ಮತ್ತು ಮನಸ್ಸು ನಾರ್ಮಲ್ ಸ್ಟ್ರೆಸ್ ಲೆವೆಲ್ ಇಂದ ಕಂಪ್ಲೀಟ್ ಆಗಿ ನಾರ್ಮಲ್ ಗೆ ಬರುತ್ತೆ. ಕಲರ್ ಇದು ಬಂದು ಆಫ್ ವೈಟು. ಸೊ ವರ್ಡ್ ಬಂದು ನಿಮ್ಗೂ ಗೊತ್ತು, ಎಲ್ಲರೂ ಮಾಡಿದೀರಾ ಅನ್ಕೊಂತೀನಿ. ಒಂದು ಓಂಕಾರನ ಆವು ಮಾಕಾರನ ಆವು ಮಾಕಾರ ಅಮ್ಮ ಅಂತಾನು ಹೇಳ್ಬೋದು. ಬಟ್ ನಾವು ಇವತ್ತು ಆವು ಮಾಕಾರ ನೋಡೋಣ. ಬ್ರೀತ್ ಇನ್ 3 times. ಅಕಾರ ಸ್ವಲ್ಪ, ಉಕಾರ ಅದಕ್ಕಿಂತ ಸ್ವಲ್ಪ, ಮಕಾರ ತುಂಬಾ ಜಾಸ್ತಿ ಬರುತ್ತೆ. ಬ್ರೀತ್ ಇನ್. Omkara, that is our universal word Omkara. Last chakra, crown chakra, lotus color. When the chakra, ನಮ್ಗೆ ಯಾವಾಗ ಎಲ್ಲ ಚಕ್ರಗಳು ಆಕ್ಟಿವ್ ಆಗುತ್ತೆ ನಮ್ಗೆ ಅವಾಗ ಫೀಲಿಂಗ್ ಏನಂತ ಬರುತ್ತೆ, ನಮ್ ತಲೆ ಮೇಲೆ 1000 ಪೆಡಲ್ಸ್, ಪದ್ಮದು ಕಮಲದು 1000 ಪೆಡಲ್ಸ್ ಒಂದು ಫೀಲ್ ಹರಡಿರೋ ಒಂದು ಫೀಲ್ ಆಗ್ತಾ ಬರುತ್ತೆ. ಅದಕ್ಕೆ ಲಕ್ಷ್ಮಿನ ಕಮಲ ನಯನಿ ಅಂತಾರೆ. ಕಮಲ ಯಾವಾಗ್ಲೂ ಕಮಲ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಎಲ್ಲಾ ಚಕ್ರಗಳು ಮೂಲಾಧಾರದಿಂದ ನಮ್ಮ ಅಜನಾ ಚಕ್ರವರೆಗೂ ಆಕ್ಟಿವ್ ಆಗಿದ್ರೆ ಮಾತ್ರ ನಮ್ಗೆ ಕ್ರೌನ್ ಚಕ್ರ ಆಕ್ಟಿವ್ ಆಗಿರೋದು. 1000 ಪೆಟಲ್ಸ್, ಪ್ರತಿಯೊಂದು ಚಕ್ರಕ್ಕೂ ಒಂದೊಂದು ಪೆಟಲ್ಸ್ ಬರುತ್ತೆ. ಆದ್ರೆ ನಮ್ಗೆ ಯಾವಾಗ ಕ್ರೌನ್ ಚಕ್ರ ಆಕ್ಟಿವ್ ಆಗುತ್ತೋ 1000 ಪೆಟಲ್ಸ್ ಒಂದು ಅಬ್ಬಿರೋ ತಲೆ ಮೇಲೆ ಇರೋ ಒಂದು ಫೀಲಿಂಗ್ ಬರುತ್ತೆ. ಯೂನಿವರ್ಸಲ್ ವರ್ಡ್ ಇದು ಓಂಕಾರ. ಎಲ್ಲರಿಗೂ ಗೊತ್ತಿದೆ, ಲೆಫ್ಟ್ ಬ್ರೈನ್ ಆಲ್ಮೋಸ್ಟ್ ಆಕ್ಟಿವ್ ಇರೋಲ್ಲ, ಆಲ್ಮೋಸ್ಟ್ ರೈಟ್ ಸೈಡ್ ಬ್ರೈನ್ ಜಾಸ್ತಿ ಆಕ್ಟಿವ್ ಇರುತ್ತೆ. ಸೊ ಲೆಫ್ಟ್ ಸೈಡ್ ಬ್ರೈನ್ ಆಕ್ಟಿವ್ ಆಗಬೇಕು ಅಂದ್ರೆ ಈ ಒಂದು ಚಕ್ರ ಆಕ್ಟಿವೇಶನ್ ಅಲ್ಲಿ ಮಾತ್ರ ನಮ್ಗೆ ಸಾಧ್ಯ. ಸೊ ಉಸಿರು ತಗೊಂಡು ಉಸಿರು ಬಿಡ್ತಾ 3 ಬಾರಿ ಓಂಕಾರ, ಡೀಪ್ ಓಂಕಾರ. ಬ್ರೀತ್ ಇನ್. ಹಸ್ತಗಳ ನಮಸ್ಕಾರ ಮುದ್ರ, ಶಾಂತಿ ಮಂತ್ರ. ಯೋಗೇನ ಚಿತ್ತಸ್ಯ ಬಲೇನ ವಾಚಾ ಮಲಂ ಶರೀರಶ್ಚ ಸ ವೈದ್ಯಕೇನ ಯೋಗಾಕರೋತಂ ಪ್ರವರಂ ಮುನೀನಾಂ ಪತಂಜಲಿ ಪ್ರಾಂಜಲಿನಾ ನತೋಸ್ಮಿ. ಆವಾಹು ಪುರುಷಾಕಾರಂ ಶಂಖಚಕ್ರಸಿತಾರಿಣಂ ಸಹಸ್ರಂ ಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿ. ಓಂ ಶಾಂತಿ ಶಾಂತಿ ಶಾಂತಿ. Slowly come up, rub your palms.
ನಗ್ನಗ್ತಾ ಇರ್ಬೇಕು. ಏನೇ ಫೇಸ್ ಯೋಗ ಮಾಡಿದ್ರು ಮನ್ಸು ಖುಷಿ ಇಲ್ಲ ಅಂದ್ರೆ ಯಾವ್ದು ಯೋಗ ಯಾವ್ದು ಏನು ವರ್ಕ್ ಆಗಲ್ಲ. ಯಾವಾಗ್ಲೂ ಖುಷಿಯಾಗಿರಿ. ಏನೇ ಬರ್ಲಿ, ತಲೆ ಮೇಲೆ ತಲೆ ಬಿದ್ರು ಆರಾಮಾಗಿ ನಗ್ನಗ್ತಾ ಇರಿ. ಅದು ಮೇನ್, ಖುಷಿ ಇರ್ಬೇಕು. ತಾನೇ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಎಲ್ಲಾರ್ಗೂ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಎಲ್ಲಾರ್ಗೂ ಇರುತ್ತೆ. ಪ್ರತಿಯೊಂದು ಮಹಿಳೆ ವುಮೆನ್ಸ್ ಡೇ ಒಂದು ಇಷ್ಟು ದೊಡ್ಡದಾಗಿ ಎಲ್ಲಾರು ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಹೆಣ್ಣು ಹಿಂದಿನ ಕಾಲದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಅವರೆಲ್ಲ ರಿಚ್ ಅಲ್ಲ. ರಾಣಿ ಅಂದ್ರೆ ಎಷ್ಟೊಂದು ದುಡ್ಡು ಇರುತ್ತೆ ಅಲ್ಲ, ಯಾಕೆ ಅವ್ರು ಹೋರಾಟ ಮಾಡ್ಬೇಕು? ಅವಾಗಿಂದಲೂ ಹೆಣ್ಣು ಪ್ರಬಲಳು, ಈಗಲೂ ಹೆಣ್ಣು ಪ್ರಬಲಳು. ನಾವ್ ಅದನ್ನ ತಿಳ್ಕೊಂಡು ನಮ್ಮಲ್ಲೂ ಪ್ರತಿಯೊಬ್ಬರಲ್ಲೂ ಝಾನ್ಸಿ ರಾಣಿ ಇದ್ದಾಳೆ, ಒನಕೆ ಓಬವ್ವ ಇದ್ದಾಳೆ. ಎಲ್ಲಾರು ಪ್ರತಿಯೊಂದು ಶಕ್ತಿಯೂ ನಮ್ಗಿದೆ. ಒಂದು ಮನೆನೇ ನೆಡ್ಸ ನಮ್ಗೆ ನಮ್ಮ ಆರೋಗ್ಯ ಇಟ್ಕೊಳಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಎಲ್ಲ ನಿಮ್ ಕೈಲಿ ಇರುತ್ತೆ. ಸೊ ನಾನು ಆರೋಗ್ಯವಾಗಿದ್ರೆ ನನ್ನ ಮನೇಲಿ ಎಲ್ಲಾರು ಆರೋಗ್ಯವಾಗಿರ್ತಾರೆ. ನಿಮ್ಗೆ ಮಂದಿ ದರ್ಶನ ಮಕ್ಳು ಏನಂತ ಕರೀತಾರೆ, ಅಪ್ಪ ಇಲ್ಲಿ ಅಂತ ಯಾರು ಕೇಳಲ್ಲ. ಅಮ್ಮ ಇಲ್ಲಿ, ಅಮ್ಮ ಇಲ್ಲಿ ಅಲ್ವಾ? ತಾಯಿಯಾಗಿ ನಾವು ತಂದೆ ತಾಯಿಯಾಗಿ, ಮಡದಿಯಾಗಿ, ಮಕ್ಕಳಿಗೆ ಮಗುವಾಗಿ, ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳೇ ನಮಗೆ ತಾಯಿಯಾಗಿರ್ತಾರೆ. ಹೌದಾ? ನಮ್ಮ ಮಕ್ಕಳು ಕೂಡ ನಮಗೆ ತಾಯಿಯಾಗಿರ್ತಾರೆ. ಅದು ಒಂದು ಹೆಣ್ಣಿನ ಶಕ್ತಿ. ನಾನು ಎಷ್ಟೋ ಸಲ ನನ್ನ ಮಕ್ಕಳಿಗೆ ಹೇಳ್ತೀನಿ, ನಂಗೆ ಅಮ್ಮ ಇದ್ದಂಗೆ ಅಂತ. ಅಂದ್ರೆ ಆ ಒಂದು ಕೇರು ನಾವು ಹೆಣ್ಮಕ್ಳು ಪ್ರತಿಯೊಂದು ಹೆಣ್ಣಲ್ಲೂ ಇರುತ್ತೆ. ಮಗಳಿಗೂ ಇರುತ್ತೆ, ತಾಯಿಗೂ ಇರುತ್ತೆ. ಜೊತೆಗೆ ಬಂದಿರೋ ಎಲ್ಲಾರು ಜೊತೆಗೆ ನಾವು ಕರ್ಕೊಂಡು ಹೋಗೋಣ, ಜೊತೆಯಲ್ಲೇ ಎಲ್ಲಾರು ಇರೋಣ. ಹೆಣ್ಣು ಒಂದು ಜೊತೆಯಾಗಿದ್ದಷ್ಟು, ಎಲ್ಲ ಹೆಣ್ಣು ಸಂಕುಲ ಜೊತೆಯಾಗಿದ್ದಷ್ಟು ನಮ್ಮನ್ನ ಫುಲ್ಲು ಸಬಲೆಯಾಗಿದೆ. 60% ಇದೆ ಈಗ ಹೆಣ್ಮಕ್ಳು. 100% ಆಗ್ಬೋದು. ಮೊನ್ನೆ ಸಾಧ್ವಿಜಿ ಒಂದು ಮಾತು ಕೇಳಿದ್ರು, ಯೋಗದಲ್ಲಿ ನಾವು ಮಹಿಳಾ ಪತಾಂಜಲಿ ತುಂಬಾ ಒಂದು ದೊಡ್ಡ ಪ್ರಬಲವಾಗಿದೆ. ನಾವಿನ್ನ ಪ್ರಬಲವಾಗಿ ಮಾಡೋಣ, ನಾವೆಲ್ಲ ನಮ್ಮ ದೀದಿಗೆ ನಾವೆಲ್ಲ ಒಂದು ಸಪೋರ್ಟ್ ಕೊಡೋಣ ಅಂತ ಹೇಳ್ತಾ ನನ್ನ ಕರೆದಿದ್ದಕ್ಕೆ ನನಗೆ ಏನು ಬೇಡ, ನನಗೆ ರಾಜೇಶ್ವರಿ ಏನ್ ಕೂಡ ನನಗೆ ಏನು ಬೇಡ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಗೌರವ, ನಿಮ್ಮ ಒಂದು ಪ್ರೀತಿ ನನಗೆ ಕೊಟ್ರೆ ಸಾಕು. ಪ್ರತಿ ಸಲನೂ ಇದೊಂದು ಪ್ರೀತಿ ಇಲ್ಲಿ ಸ್ವಲ್ಪ ಗೇಮ್ಗಳು ಈಗ ಆಡೋಣ ಇದಾದ್ಮೇಲೆ ಅಂತ ಹೇಳ್ತಾ ನಾನು ಬೋರ್ ಆಯ್ತಾ? ಯೂಸ್ ಆಯ್ತಾ? ಇಷ್ಟ ಆಯ್ತಾ? ಅದನ್ನೇ ಹೇಳೋದು ನಾನು. ಏನೇ ಒಂದು ಮಾಡ್ಬೇಕಾದ್ರು 100 ಸತಿ ಯೋಚನೆ ಮಾಡಿ ಒಂದು ಕಾರ್ಯಕ್ರಮಕ್ಕೆ ಒಳಗಾಗ್ತೀನಿ. ಅದನ್ನೇ ಇದು ಬೇಕು ಅಂತಾನೆ ಕ್ಲಾಸಿಗೆ ಇರುತ್ತೆ. ದಿನಾ ಕಲರ್ಫುಲ್ ಆಗಿ ಇದ್ದೇ ಇರ್ತೀವಿ. ಒಂದ್ ಸ್ವಲ್ಪ ಬದಲಾವಣೆನೂ ಬಹಳ ಮುಖ್ಯ. ಈಗ ಗೇಮ್ ಮತ್ತೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸಿಂಹಗರ್ಜನೆ ಒಂದು ಫೇಸ್ ಯೋಗ ಅಂದರೆ ಬರುತ್ತೆ. ಸಿಂಹದ ತರ, ಯಾಕಂದ್ರೆ ಶಾರ್ಪ್ನೆಸ್ ಬರುತ್ತೆ. ಸೊ ಥ್ರೋಟ್ ಏನ್ ರಿಪಿಟೇಟೆಡ್ ಕೋಲ್ಡ್ ಕಾಫ್ ಫೀವರ್ ಇದೆಯಾ, ಸಿಂಹಗರ್ಜನೆ ಮಾಡಿ. ಥೈರಾಯ್ಡ್ ಇದೆಯಾ, ಉದಯ ಮಾಡಿ, ಸಿಂಹಗರ್ಜನೆ ಮಾಡಿ. ಸೌಂಡ್ ಮಾಡ್ಬೋದಾ? ಓಕೆ, ಇನ್ನು 0.5 ಇನ್ನು ಹೋಗಿ. ಬ್ರೀತ್ ಇನ್, ಈಗ ಲಾಫಿಂಗ್ ಸೆಟ್. ಅದಕ್ಕಿಂತ ಮುಂಚೆ 4 ತರ ಲಾಫಿಂಗ್ ಸೆಟ್ ಬೇರೆ ತರ ಮಾಡೋಣ. ಎಲ್ಲರಿಗೂ ಸೆಷನ್ ಇಷ್ಟ ಆಯ್ತಾ? ಓಕೆ, ತುಂಬಾ ಚೆನ್ನಾಗಿ ಮಾಡುದಾ? ವೆರಿ ಗುಡ್. ವೆರಿ ಗುಡ್. ಸೊ ಕ್ಲಾಪ್, ನಮ್ಗೆ ಕ್ಲಾಪ್ ಹೊಡೆಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅಂತ ಅವಾಗಲೇ ರಾಜೇಶ್ವರಿ ಜಿ ಹೇಳಿದ್ರು ಅಲ್ವಾ? ಈಗ ಅದನ್ನ ಪ್ರೂವ್ ಮಾಡಿ. ಓಕೆ, ರಾಜೇಶ್ವರಿ ಜಿ ಬರೀ ಯೋಗ ಮಾಡಿಸಿದ್ರು, ಏನು ಕುಡಿಯಕ್ ಕೊಡ್ಲೇ ಇಲ್ಲ ಅಲ್ವಾ? ಈಗ ನಾನ್ ಕೊಡ್ತೀನಿ ನಿಮಗೆ ಕುಡಿಯಕ್ಕೆ. ಓಕೆ, ನಾನು ಇವಾಗ ನಿಮ್ಗೆ ಎಲ್ಲಾರು ಕೊಡ್ತೀನಿ. ಓಕೆ, ನನ್ನ ಕೈಲಿ ಇದು ಎಂಟಿ ಗ್ಲಾಸ್ ಇದೆ, ಇದ್ರಲ್ಲಿ ಏನು ಇಲ್ಲ, ಖಾಲಿ. ಇದರಲ್ಲಿ ಜ್ಯೂಸ್ ಇದೆ. ಅಯ್ಯೋ, ತುಂಬಾ ಜ್ಯೂಸ್ ಇದೆ. ಸೊ ನಾವ್ 2 ಗ್ಲಾಸಿಗೆ
ಇದೆ. ಇದು ಖಾಲಿ ಗ್ಲಾಸ್, ಉಲ್ಟಾ ಮಾಡ್ಕೋಬೇಡಿ. ಇದು ಜ್ಯೂಸು, ಇದು ಖಾಲಿ ಗ್ಲಾಸ್. ರೆಡಿ? ಎಲ್ಲರಿಗೂ ಎಷ್ಟು ಬಾರಿಕೆ ಆಗಿದೆ, ಎಲ್ಲರೂ ತೃಪ್ತಿ ಆಯ್ತಲ್ಲ? ಓಕೆ, ಇವಾಗ ತೃಪ್ತಿ ಆಯ್ತು. ಒಂದ್ ಸ್ವಲ್ಪ ಉಸಿರಾಟ ಆಡೋಣ. ಓಕೆ, ಬ್ರೀತ್ ಇನ್ ಮಾಡಿ. 5 ಕೌಂಟ್ ಹೋಲ್ಡ್ ಬ್ರೆತ್. ನಾನು 5 ಕೌಂಟ್ 6 ಅಂದ ತಕ್ಷಣ ಹ್ಯಾಂಡ್ ಸ್ಪ್ರೆಡ್ ಮಾಡಿ ನಗ್ಬೇಕು. ಓಕೆ, 1 2 3 4. ಒಂದ್ಸಲ ಇದೆ. 1 2 3 4 5. Breathe in. 1 2 3 4 5. ನಿಂತ್ಕೊಳ್ಳಿ ಈಗ. ಕೂತ್ವಿ, ಸುಮಾರು ಕೂತ್ವಿ. ನಮ್ಮ ಬಟ್ಟೆ ಎಲ್ಲ ಗಲೀಜಾಗ್ಬಿಟ್ಟಿದೆ. ಹೊಸ ಬೇರೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಹಾಕೊಂಡಿರೋ ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕ್ತೀವಿ. ಹಾಕನಾ? ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ತಿರುಗಿಸಿ. ವಾಷಿಂಗ್ ಮಿಷಿನ್ ಥ್ಯಾಂಕ್ ಯು.
ಸ್ವಲ್ಪ ಬೆಳಗಿರೋ ಗಿಡ ತುಂಬೋದು. ಹಿಂದೆ ಇರೋ ಕಟ್ಟು ಸ್ವಲ್ಪ ಬನ್ನಿ ಅನಿತಾ ಫೋಟೋ ಬನ್ನಿ ಅವ್ರು ಕಾಣಿಸ್ತಾರೆ ಬನ್ನಿ ಬನ್ನಿ ಸ್ಮೈಲ್ ಸ್ಮೈಲ್ ಮಾಡಿ ಸ್ಟ್ರೈಟ್ ಆಗ್ತೀವಿ ಸ್ವಲ್ಪ ತಗೋ ಅಷ್ಟೇ ಇದು ಲೈನ್ ಆಫ್ ಮಾಡಿ post ಮಾಡು. ಆಮೇಲೆ ಖಂಡಿತ